ವೆಲ್ಕಮ್ ಟು ಮನು ಸಂವಿತ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಿನ್ನೆ ಈ 7ನೇ ತರಗತಿಯ ನ್ಯೂ ಸಿಲೆಬಸ್ 2ನೇ ಅಧ್ಯಾಯ ಅಂಕಗಣಿತದ ಉಕ್ತಿಗಳು ಇದರ ಪಾರ್ಟ್ 1 ವಿಡಿಯೋವನ್ನ ನಾವು ನೋಡಿದ್ದೀವಿ. ಇವತ್ತು ನಾವು ಅದರ ಮುಂದುವರಿದ ಭಾಗವನ್ನ ಇದು ನೋಡೋಣ. ವಿದ್ಯಾರ್ಥಿಗಳೇ, ಯಾರು ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ಮಾಡಿರುವಂತಹ ಎಲ್ಲಾ ವಿಡಿಯೋಗಳು ನಿಮಗೆ ಬಹುಬೇಗನೆ ತಲುಪುತ್ತವೆ. ಹಾಗೆ ಮೊದಲನೇ ವಿಡಿಯೋವನ್ನು ಯಾರು ನೋಡಿಲ್ವೋ ಅವರು ಈ 2ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಅನ್ನು ಹಾಕಿರ್ತೀನಿ. ಆ ಲಿಂಕ್ ಅನ್ನು ಪ್ರೆಸ್ ಮಾಡಿದ್ರೆ ನೀವು ಆ ವಿಡಿಯೋವನ್ನು ಕೂಡ ನೋಡಬಹುದು. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ದಿನ ನಾವು ಇಲ್ಲಿವರೆಗೂ ಈ ಕಂಡು ಹಿಡಿಯಿದೆಯಲ್ಲ, ಇಲ್ಲಿವರೆಗೂ ತಿಳ್ಕೊಂಡಿದ್ದೀವಿ. ಅಂದ್ರೆ ಈ ಕಿಟಕಿಯ ಪ್ರಶ್ನೆವರೆಗೂ ನಾವು ಪ್ರಶ್ನೋತ್ತರಗಳನ್ನ ವಿಶ್ಲೇಷಣೆ ಮಾಡಿದ್ದೀವಿ, ಕ್ಲಿಯರ್ ಆಗಿ ಅರ್ಥೈಸ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಇನ್ನು ನಾವು ಆವರಣಗಳನ್ನು ತೆಗೆಯುವುದು. ಆವರಣಗಳನ್ನ ತೆಗಿಬೇಕಾದ್ರೆ ನಾವು ಹೇಗ್ ಮಾಡ್ಬೇಕು ನೋಡಿ. ಇದೊಂದು ಎಕ್ಸಾಂಪಲ್ ನ ಕೊಟ್ಟಿದಾರ. ಇದೊಂದು ಎಕ್ಸಾಂಪಲ್ ದಲ್ಲಿ ನಾವು ಇದನ್ನು ತಿಳ್ಕೊಂಡ್ಬಿಟ್ಟು ಡೈರೆಕ್ಟ್ ಕಂಡು ಹಿಡಿಯೋರಿಗೆ ಹೋಗೋಣ. ಇಲ್ಲಿ ನೋಡಿ, ಮುಂದಿನ ಉಕ್ತಿಯ ಬೆಲೆಯನ್ನು ಕಂಡು ಹಿಡಿಯಿರಿ ಅಂದಾರ. ಇದೊಂದು ಆವರಣವನ್ನು ಕೊಟ್ಟಾರ. ಅಂದ್ರೆ ನಾವು ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರ, ನಾವು ಮೊದಲು ಆವರಣದೊಳಗಿನ ಉಕ್ತಿಯ ಬೆಲೆಯನ್ನು ಕಂಡು ಹಿಡಿದು ಅದ್ರ ಫಸ್ಟ್ ಇವುಗಳನ್ನು ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ಆ ಬಂದ ಉತ್ತರವನ್ನ 200 ಏನ್ ಮಾಡ್ಬೇಕು, 200 ನಾವೇನ್ ಮಾಡ್ಬೇಕಾಗುತ್ತೆ, ಕಳಿಬೇಕು. ಅವಾಗಲೂ ಕೂಡ ಉತ್ತರ ಒಂದೇ ಬರುತ್ತೆ. ಹಾಗೆ ಇನ್ನೊಂದು ರೀತಿ ಒಳಗ ನಾವು ಇದನ್ನು ಮಾಡಿದ್ರು ಕೂಡ ಉತ್ತರ ಒಂದೇ ಬರುತ್ತೆ. ಅಂದ್ರೆ ಈ ಮೈನಸ್ ನಿಂತ್ರ ಈ ಚಿಹ್ನೆ ಇದೆಯಲ್ಲ, ಇದರಿಂದ ಇವುಗಳಿಗೆ ಗುಣಾಕಾರ ಮಾಡಿದಾಗ ಬಂದ್ರು ಅವಾಗ ನಮಗೆ ಉತ್ತರ ಏನಾಗುತ್ತೆ, -43 ಬರುತ್ತೆ. ಅದರಲ್ಲಿ ಕಳೆದ್ರೆ 157 ಆನ್ಸರ್ ಬರುತ್ತೆ. ವಿದ್ಯಾರ್ಥಿಗಳೇ, ನಾವು ಅದನ್ನೇ ಈ ರೀತಿನೂ ಮಾಡಬಹುದು. ಅಂದ್ರೆ 200ರಲ್ಲಿ ಮೊದಲು 40 ಕಳಿಬೇಕು. ಆ 40ರಲ್ಲಿ ಮತ್ತೆ 100 ಕಳೆದ್ರು ನಮಗ ಅವಾಗ ಕೂಡ ಏನ್ ಬರುತ್ತೆ, 157 ಆನ್ಸರ್ನೇ ಬರುತ್ತೆ. ಅದನ್ನ ಈ ರೀತಿ ಕೂಡ ನಾವೇನ್ ಮಾಡ್ಬೋದು, ಮಾಡಬಹುದು. ಅಂದ್ರೆ ಸಪರೇಟ್ ಆಗಿ, ಅಂದ್ರೆ ಈ ಚಿಹ್ನೆಯನ್ನ ನಾವು ಚಿಹ್ನೆಯ ಗುಣಾಕಾರವನ್ನು ಮಾಡಿದಾಗ -40 ಮತ್ತು -3 ಬರುತ್ತೆ. ಅಂದ್ರೆ ಅವೆರಡು ಕೂಡಿಸಿದ್ರೆ -43 ಆಗುತ್ತೆ. ವಿದ್ಯಾರ್ಥಿಗಳೇ, 243 ಕಳೆದ್ರೆ ಸೇಮ್ ಆನ್ಸರ್ ಬರುತ್ತೆ. ಅದೇ ರೀತಿಯಾಗಿ ಕೆಲವೊಂದಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದಾರ. ಆ ಉದಾಹರಣೆಗಳನ್ನ ನೀವು ಸ್ಪಷ್ಟವಾಗಿ ನೋಡ್ಕೊಂಡ್ರೆ ನಿಮಗೊಂದು ಐಡಿಯಾ ಬರುತ್ತೆ. ವಿದ್ಯಾರ್ಥಿಗಳೇ ನೋಡ್ರಿ, ಈಗಾಗಲೇ ಹೇಳಿದೀವಲ್ಲ ನಾವು ಆವರಣದ ಮೊದಲ ಋಣ ಚಿಹ್ನೆ ಇದ್ದು ಆವರಣ ತೆಗೆದಾಗ ಆವರಣದೊಳಗೆ ಪದಗಳ ಚಿಹ್ನೆಗಳು ಹೇಗೆ ಬದಲಾಗುತ್ತವೆ ಅನ್ನೋದನ್ನ ಇಲ್ಲೊಂದು ನೋಡ್ರಿ. ಇದೊಂದು ಎಕ್ಸಾಂಪಲ್ ಕೊಟ್ಟಾರ. 500 - 250 -100 ಕೊಟ್ಟಾರ. ಈಗ ನಾನು ಇದನ್ನ ಹಂಗ ಇಲ್ಲೇ ಮಾಡಿ ತೋರಿಸ್ಬಿಡ್ತೀನಿ. 500ಕ್ಕ 500 ಬರುತ್ತೆ ವಿದ್ಯಾರ್ಥಿಗಳೇ. ಮೈನಸ್ ಇಂಟು ಪ್ಲಸ್, ಇಲ್ಲೇನೆಲ್ಲ ಪ್ಲಸ್ ಇರುತ್ತೆ. ಅಂದ್ರೆ -250 ಮೈನಸ್ ಇಂಟು ಮೈನಸ್ ಪ್ಲಸ್ 100 ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಇದಕ್ಕೊಂದು ನಿಯಮ ಇದೆ. ಏನಪ್ಪಾ ಅಂದ್ರೆ, ಈ ಆವರಣದ ಹೊರಗೂ ಮತ್ತು ಆವರಣದ ಒಳಗಿನ ಅರ್ಥದಿಂದ ನಾವು ಈ ಚಿಹ್ನೆಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರವನ್ನು ಮಾಡಿದಾಗ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕು. ನೋಡಿ, ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್. ವಿದ್ಯಾರ್ಥಿಗಳೇ, ಇದನ್ನ ಅರ್ಥೈಸ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್. ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಅಂದ್ರೆ ಈ ನಿಯಮವನ್ನ ನೀವು ಅರ್ಥೈಸ್ಕೊಂಡ್ರೆ ಇದನ್ನ ಪ್ರತಿಯೊಂದು ಶಾಲೆಯೊಳಗೂ ಪ್ರತಿಯೊಬ್ಬರು ಶಿಕ್ಷಕರು ಇದನ್ನ ಹೇಳಿರ್ತಾರ. ಹಾಗೆ ಸ್ಪರ್ಧಾಳುಗಳಿಗೂ ಇದರ ಪರಿಕಲ್ಪನೆ ಇರಬೇಕು. ಇದಿತ್ತಪ್ಪ ಅಂದ್ರೆ ನಾವು ಆವರಣದ ಒಳಗಿನ ಸಂಕೇತಗಳನ್ನ ಬದಲಾವಣೆ ಮಾಡ್ಕೋದಕ್ಕೆ ನಮ್ಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಅಭ್ಯರ್ಥಿಗಳೇ ಅಥವಾ ವಿದ್ಯಾರ್ಥಿಗಳೇ. ಈಗ ವಿದ್ಯಾರ್ಥಿಗಳೇ, ಇದಾಯ್ತು ಆವರಣದ್ದು. ಈಗ ಇಲ್ಲಿ ಬರೋಣ. ಏನಿದೆ, ಪದಗಳೊಂದಿಗೆ ಪ್ರಯೋಗ. ಅಂದ್ರೆ ಥಿಂಕ್ ದ ಟರ್ಮ್ಸ್ ಫಸ್ಟ್ ಅಂತ ಹೇಳ್ತಾರ. ಒಂದು ಉಕ್ತಿ ಪದಗಳಲ್ಲಿ ಒಂದು ಬೆಲೆಯನ್ನು ನಾವು ಹೆಚ್ಚು ಅಥವಾ ಕಡಿಮೆ ಮಾಡಿದಾಗ ಉಕ್ತಿಯ ಬೆಲೆ ಏನಾಗುತ್ತದೆ. ಅಂದ್ರೆ ಈಗ ಅದೊಂದು ಉಕ್ತಿ ಇರ್ತತಿ, ಅದ್ರೊಳಗೆ ಒಪ್ಪರ್ದಿ ಕಡಿಮೆ ಒಪ್ಪರ್ದಿ ಹೆಚ್ಚು ಮಾಡಿದಾಗ ನಮಗೆ ಯಾವ್ದಾದ್ರು ವ್ಯತ್ಯಾಸ ಕಂಡು ಬರುತ್ತೋ ಇಲ್ಲೋ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದಾರ. ಇಲ್ಲಿ ನೋಡಿ, 53 ಪ್ಲಸ್ -16 ಇಸ್ ಈಕ್ವಲ್ ಟು 37 ಆಗುತ್ತೆ. ಯಾಕಂದ್ರೆ ಈ 53ರೊಳಗ ಪ್ಲಸ್ ಇಂಟು ಮೈನಸ್ -16 ಕಳೆದಾಗ 37 ಬರುತ್ತೆ. ಅದೇ 54 ಪ್ಲಸ್ 16 ಕಳೆದಾಗ 38 ಬರುತ್ತೆ. 38
ನೋಡ್ರಿ ಇಲ್ಲೊಂದು ಹೇಳಿದಾರ 53ಕ್ಕಿಂತ 54 ಒಂದು ಹೆಚ್ಚು, ಆದ್ದರಿಂದ ಏನಾಗುತ್ತೆ 37ಕ್ಕಿಂತ ಒಂದು ಹೆಚ್ಚು ಬರುತ್ತೆ. ಹಾಗೆ -16ಕ್ಕಿಂತ -15 ಒಂದು ಹೆಚ್ಚು, ಅಂದ್ರೆ ಮೈನಸ್ ಆದಂಗ ಹೆಂಗ ಸಣ್ಣ ಸಂಖ್ಯೆ ಬರ್ತದೆ ಅದು ಹೆಚ್ಚಾಗುತ್ತೆ, ಅದರ ಮೌಲ್ಯ ಹೆಚ್ಚಾಗುತ್ತೆ. ಒಂದು ಕಡಿಮೆಯಾಗಿದೆಯೇ? ಹೌದು. ಯಾಕಂದ್ರ -16ಕ್ಕಿಂತ -15 ಒಂದು ಹೆಚ್ಚು ಅಥವಾ ಕಡಿಮೆ ಆಗಿದೆ, ಹೆಚ್ಚಾಗಿದೆ ವಿದ್ಯಾರ್ಥಿಗಳೇ, ಹೆಚ್ಚು. ಯಾಕಪ್ಪ ಅಂದ್ರ ಇಲ್ಲಿ ನೋಡ್ರಿ 53 ಒಳಗ -15 ಕಳೆದ್ರ ಎಷ್ಟು ಬರುತ್ತೆ? 38 ಬರುತ್ತೆ. ಅಂದ್ರೆ ಏನಾಯ್ತು ಇಲ್ಲಿ? ಹೆಚ್ಚಾಯ್ತು ವಿದ್ಯಾರ್ಥಿಗಳೇ, 38 ಹೆಚ್ಚಾಗುತ್ತದೆ. ಇನ್ನ ಇಲ್ಲಿ ಬನ್ನಿ, 53 - 16 37 ಆಯ್ತು. 52 ಪ್ಲಸ್ -16 ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? ಇಲ್ಲಿ 36 ಆಗುತ್ತೆ. ಕಾರಣ ಎಷ್ಟೇ? 53ಕ್ಕಿಂತ 52 ಒಂದು ಕಡಿಮೆ, ಆದ್ದರಿಂದ ಬೆಲೆ 37ಕ್ಕಿಂತ ಒಂದು ಕಡಿಮೆ ಇರುತ್ತದೆ, 36. ಇಲ್ಲಿ ಬರೋಣ, 53 ಪ್ಲಸ್ ಬ್ರಾಕೆಟ್ನಾಗ ಮೈನಸ್, ಅಂದ್ರೆ ಇವೆರಡು ಪದಗಳು -17 ಎಷ್ಟಾಗುತ್ತೆ ಅಂತಾರ. ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ? ಇಲ್ಲಿ 16ಕ್ಕಿಂತ 17 ಒಂದು ಹೆಚ್ಚು ಅಥವಾ ಕಡಿಮೆ ಅಂತಾರ, ಕಡಿಮೆ ಆಗ್ತತಿ. ಯಾಕಂದ್ರೆ ಮುಂದೆ ಹೋದಂಗ ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ? ಕಡಿಮೆ ಆಗ್ತತಿ. ಆದ್ದರಿಂದ 17 ಇದ್ದಾಗ ಕೂಡ ಇಲ್ಲಿ ಉತ್ತರ ಎಷ್ಟು ಬರುತ್ತೆ? 36 ಬರುತ್ತೆ, 36 ಬರುತ್ತೆ. ಅಂದ್ರೆ ಇಲ್ಲಿ ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಇಲ್ಲೊಂದೆರಡು ಇವನು ಕೊಟ್ಟಾರ, ಇವನೊಂದೆರಡನ್ನ ನಾವಿಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. -83 ಪ್ಲಸ್ -16 ಇದು ಏನಾಗುತ್ತೆ ವಿದ್ಯಾರ್ಥಿಗಳೇ? ಇಲ್ಲಿ ಏನಾಗುತ್ತೆಪ್ಪ ಅಂದ್ರೆ ಮೈನಸ್ ಸಂಕೇತಗಳು ಇದಾವ. ಇಲ್ಲಿ ನಾವೇನು ಪದಗಳನ್ನ ವಿಂಗಡಿಸೋದಕ್ಕಾಗಿ ಇದನ್ನ ಮಾಡಿದಾರ. ಇಲ್ಲಿ ನಾವ್ ಇವನನ್ನ ಏನ್ ಮಾಡ್ಬೇಕಾಗುತ್ತೆ? ಎರಡನ್ನು ಕೂಡಿಸಿ ಇಲ್ಲಿ ಎಷ್ಟಾಗುತ್ತೆ? 103. ಅದು ಸಂಕೇತ ಏನಾಗುತ್ತೆ? -103 ಆಗುತ್ತೆ ವಿದ್ಯಾರ್ಥಿಗಳೇ, -103. ಇಲ್ಲಿ ನೋಡಿ, ಇದಕ್ಕಿಂತ ಇಲ್ಲಿ ಏನಾಗಿದೆ? ಪ್ಲಸ್ ಮೈನಸ್ ಒಂದು ಹೆಚ್ಚಾಗಿದೆ, ಅಂದ್ರೆ ಅದು ಮೈನಸ್ ಅಂದ್ರೆ ಒಂದು ಕಡಿಮೆ ಆಗಿದೆ ಅಂತ ಅರ್ಥ. ಒಂದು ಕಡಿಮೆ ಆಗಿದೆ, ಇಲ್ಲೂ ಏನಾಗಿದೆ? ಒಂದು ಹೆಚ್ಚಾಗಿದೆ. ಇಲ್ಲೂ ಕೂಡ ಆನ್ಸರ್ ಏನು ಬರುತ್ತೆ? ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂದ್ರೆ ವಿದ್ಯಾರ್ಥಿಗಳೇ, ಸೇಮ್ ಆನ್ಸರ್ನೇ ನಾವು ಇಲ್ಲಿ ತಗೋತೇವೆ, ಸೇಮ್ ಆನ್ಸರ್ ಬರುತ್ತೆ. ಈಗ ಇಲ್ಲಿ ಬರೋಣ ವಿದ್ಯಾರ್ಥಿಗಳೇ. ನೋಡ್ರಿ, -86 ಮತ್ತು ಪ್ಲಸ್ -18, 8 6 14, ಅಂದ್ರೆ ಇಲ್ಲಿ -104. ಅಂದ್ರೆ ಇಲ್ಲಿ 2 ಕಡಿಮೆ ಆಗಿದೆ, ಇಲ್ಲಿ 3 ಹೆಚ್ಚಾಗಿದೆ. ಇದು -104, ಅಂದ್ರೆ ಇದಕ್ಕಿಂತ ಇದು ಒಂದು ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳೇ, ಒಂದು ಕಡಿಮೆ ಆಗುತ್ತೆ ಅಂತ ನಾವು ತಿಳ್ಕೋಬೇಕು. ಇಲ್ಲಿ -97 -26, -26 ಅಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ -123, ಅಂದ್ರೆ ಸುಮಾರು 19 ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳಲ್ಲಿ. ಸುಮಾರು 19 ಮೈನಸ್ ಆಗುತ್ತೆ, ಸುಮಾರು 19 ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳೇ. ಸರಿ, ಬನ್ನಿ ಈಗ ನಿಮ್ಗೆ ಬೇಕಾಗಿರುವಂತಹ ಅಂಶ ಕಂಡು ಹಿಡಿಯಿರಿ. ಮೊದಲನೇ ಕಂಡು ಹಿಡಿಯಿರಿ. ಇಲ್ಲೋನು ಎರಡೂ ಬದಿಗಳ ಉಕ್ತಿಗಳು ಸಮ ಆಗುವಂತೆ ಬಿಟ್ಟ ಸ್ಥಳವನ್ನ ಸಂಖ್ಯೆಯಿಂದ ಮತ್ತು ಬಾಕ್ಸ್ಗಳನ್ನು ಕ್ರಿಯೆ ಚಿಹ್ನೆಯನ್ನು ಬಳಸಿ ಕಂಡು ಹಿಡಿಯಿರಿ ಅಂತಾರ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, 24 ಪ್ಲಸ್ ಬ್ರಾಕೆಟ್ 6 - 4 = ಅದು ನಮಗೆ ಸೇಮ್ ಆನ್ಸರ್ ಬರಬೇಕು. 24 ಪ್ಲಸ್ 6 ಇದೆ, ಪ್ಲಸ್ 6 ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಏನಾಗುತ್ತೆ? 4 ಬರುತ್ತೆ ವಿದ್ಯಾರ್ಥಿಗಳೇ. ಇಲ್ಲೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ನೋಡಿ, 38 ಬ್ರಾಕೆಟ್ ಡ್ಯಾಶ್, ಇಲ್ಲಿ ಏನ್ ಮಾಡಿದಾರ? ಚಿಹ್ನೆಯನ್ನು ಕೊಟ್ಟು ಬ್ರಾಕೆಟ್ ಡ್ಯಾಶ್, ಇಲ್ಲಿ 38 ಪ್ಲಸ್ 9 ಮೈನಸ್ 4 ಕೊಟ್ಟಾರ. ಅಂದ್ರ ಇಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ? +9 - 4 ಸೇಮ್ ಬರುತ್ತೆ ವಿದ್ಯಾರ್ಥಿಗಳೇ. ಈಗ ಇಲ್ಲಿ ಬರೋಣ, 24 - 6 + 4 = 24. ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ?
ಪ್ಲಸ್ ಬರುತ್ತೆ, ಇಲ್ಲಿಯೂ ಕೂಡ ಏನಾಗುತ್ತೆ ಮೈನಸ್ ಬರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಮೈನಸ್ ಬರುತ್ತೆ, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಅಂದ್ರೆ ಇಲ್ಲಿ 10 ಮೈನಸ್ ಮಾಡ್ಬೇಕು 24ರೊಳಗ, ಇಲ್ಲಿಯೂ ಕೂಡ ನಾವೇನ್ ಮಾಡ್ಬೇಕಾಗುತ್ತೆ 24ರೊಳಗ 10 ಮೈನಸ್ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿಗಳು. ಇಲ್ಲಿ ನೋಡ್ರಿ 24 ಮೈನಸ್ 6 ಮೈನಸ್ 4 ಇಸ್ ಈಕ್ವಲ್ ಟು 24 ಮೈನಸ್ 6 ಮೈನಸ್ 4. ವಿದ್ಯಾರ್ಥಿಗಳು ಹೀಗೆ ಬಿಡಿಸ್ಕೋತಾ ನಾವು ಹೋದಿವಂದ್ರೆ ಇಲ್ಲಿ ಟೈಮ್ ಜಾಸ್ತಿ ಹೋಗುತ್ತೆ. ಬಡ ಬಡ ಬಿಡಿಸಿ ಹೇಳ್ತೇನೆ. 24 ಮೈನಸ್ 8 ಮೈನಸ್ 3 ನೋಡಿ, ಇಲ್ಲಿ ಬಾಕ್ಸ್ ಕೊಟ್ಟಿಲ್ಲ, ಮೈನಸ್ 8 ಮೈನಸ್ 3. 27 ಇಲ್ಲಿದೆ ಮೈನಸ್ 8 ಮೈನಸ್ 8 ಪ್ಲಸ್ 3. ಸರಿ ವಿದ್ಯಾರ್ಥಿಗಳೇ, ಇದು ನೋಡೋಣ. ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿ ಬರೆಯಿರಿ ಎಂದಾರ. ಇಲ್ಲಿ ನಾವು ಪ್ರತಿಯೊಂದನ್ನು ಇದರಲ್ಲಿ ಬರೆಯಕ್ಕಾಗೋದಿಲ್ಲ. ಒಂದು ಪೇಪರ್ ನಲ್ಲಿ ನಾ ಏನ್ ಮಾಡ್ತೀನಿ ವಿದ್ಯಾರ್ಥಿಗಳೇ, ಅವನ್ನ ಬರಿತೀನಿ, ನೀವು ಅವನನ್ನ ಹೊಂದಿಸ್ಕೋಬಹುದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 14 ಪ್ಲಸ್ ಬ್ರಾಕೆಟ್ 12 ಪ್ಲಸ್ 10, ಇದನ್ನ ಬ್ರಾಕೆಟ್ ತೆಗೆದಾಗ 14 ಪ್ಲಸ್ 12 ಪ್ಲಸ್ 10. 14 ಮೈನಸ್ ಬ್ರಾಕೆಟ್ 12 ಪ್ಲಸ್ 10 ಬ್ರಾಕೆಟ್ ಕಂಪ್ಲೀಟ್ ಇಸ್ ಈಕ್ವಲ್ ಟು 14. ಯಾಕಂದ್ರೆ ಮೈನಸ್ ಮೈನಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 10 ಬರುತ್ತೆ. ಹಾಗೆ ಇಲ್ಲಿ 14 ಪ್ಲಸ್ 12 ಮೈನಸ್ 10 ಇದೆ, ಇದು ಕೂಡ 14 ಪ್ಲಸ್ 12 ಮೈನಸ್ 10 ಬರುತ್ತೆ. ಇಲ್ಲಿ ನೋಡಿ 14 ಮೈನಸ್ 12 ಮೈನಸ್ 10 ಇದೆ, 14 ಪ್ಲಸ್ ಮೈನಸ್ ಮೈನಸ್ 12 ಪ್ಲಸ್ 10 ಬರುತ್ತೆ ವಿದ್ಯಾರ್ಥಿಗಳೇ. ಮೈನಸ್ ಇಂಟು ಮೈನಸ್ ಪ್ಲಸ್ ಈಗಾಗಲೇ ನಾವು ನಿಮ್ಗೆ ಹೇಳಿದೀವಿ. ಇಲ್ಲಿ ಮೈನಸ್ 14 ಇದೆ, ಅಂದ್ರೆ ಮೈನಸ್ 14 ಹಚ್ಚಿಬಿಡೋಣ. ಈಗ ನಮಗೆ ಇಲ್ಲಿ ಪ್ಲಸ್ ಬ್ರಾಕೆಟ್ 12 ಮೈನಸ್ 10 ಇಲ್ಲಿ ಬರೋಣ ವಿದ್ಯಾರ್ಥಿಗಳೇ. 14 ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 12 ಪ್ಲಸ್ 10. ಅರ್ಥ ಆಯ್ತು ಅನ್ಕೋತೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಮೂರನೇದು ನೋಡೋಣ. ಮುಂದಿನ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಪ್ರತಿ ಜೋಡಿಗೆ ಬದಲು ಅದರ ಬೆಲೆ ಒಂದೇ ಆಗಿದೆ ಎಂಬುದನ್ನು ಊಹಿಸಲು ಪ್ರಯತ್ನಿಸಿ. 2 ಉಕ್ತಿಗಳು ಯಾವಾಗ ಸಮನಾಗಿರುತ್ತವೆ ಅಂತ ಹೇಳಿದಾರೆ. ಇಲ್ಲಿ ನೋಡೋಣ, ಇದನ್ನೊಂದನ್ನ ಮಾಡಿಬಿಟ್ರೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ 6 ಪ್ಲಸ್ 10 16 ಮೈನಸ್ 2 ಇಸ್ ಈಕ್ವಲ್ ಟು 14 ಆಗುತ್ತೆ. ಅಂಡ್ 6 ಪ್ಲಸ್ 10 ಮೈನಸ್ 2 8 ಇಸ್ ಈಕ್ವಲ್ ಟು 14 ಆಗುತ್ತೆ. ಇದು ಸಮ ಇದೆ, ಇದರಿಂದ ಸಮನಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡ್ರಿ. 16 ಮೈನಸ್ ಬ್ರಾಕೆಟ್ 8 ಮೈನಸ್ 3 ಮತ್ತು 16 ಮೈನಸ್ 8 ಮೈನಸ್ 3 ಇದೆ. ಇದನ್ನ ಮೊದಲು ನಾವು ಸಂಕ್ಷಿಪ್ತ ಮಾಡಿದಾಗ ಏನಾಗುತ್ತೆ, 16 ಮೈನಸ್ 8 ಮೈನಸ್ 3 ಇದನ್ನ ಒಳಗಿಂದೊಳಗೆ ಮಾಡ್ಬೇಕಾಗುತ್ತೆ. 5 ಇಸ್ ಈಕ್ವಲ್ ಟು 11 ಆಗುತ್ತೆ. ಇಲ್ಲಿ ಇದ್ರ ಬ್ರಾಕೆಟ್ ಮಾಡಿದಾಗ 16 8 8 ಮೈನಸ್ 3 5 ಆಗುತ್ತೆ. ಅಂದ್ರೆ ಇದು ಸಮ ಇಲ್ಲ. ಇಲ್ಲಿ ಬರೋಣ ವಿದ್ಯಾರ್ಥಿಗಳೇ. 27 ಮೈನಸ್ 18 ಪ್ಲಸ್ 4 ಅಂದ್ರೆ 22 ಇಸ್ ಈಕ್ವಲ್ ಟು 5 ಆಗುತ್ತೆ. ಪ್ಲಸ್ 27 ಇದು ಮೈನಸ್ 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 ಆಗುತ್ತೆ ವಿದ್ಯಾರ್ಥಿಗಳೇ. ಮೈನಸ್ 22 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 5 ಆಗುತ್ತೆ. ಅಂದ್ರೆ ಇದು ಕೂಡ ಏನಿದೆ, ಸಮ. ಸರಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಲೆಕ್ಕಿಗೆ ಹೋಗೋಣ. ಇಲ್ಲಿ 4ನೇದು ನೋಡ್ರಿ. ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಿ ಅವುಗಳ ಬೆಲೆಯನ್ನು ಕಂಡುಹಿಡಿಯಬೇಡಿ. ಬದಲಾಗಿ ಪದಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿ ಅಂತಾರ. ನಮ್ಮ ಪದಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಉಪಯೋಗಿಸೋಣ. ಏನು ಇಲ್ಲಿ ನೋಡಿ, ಮೊದಲನೇದು ಧನ ಇದೆ 319 ಪ್ಲಸ್ 537. ಇಲ್ಲಿ ನೋಡಿ 319 ಮೈನಸ್ 527 ಅಂದ್ರೆ ಮೈನಸ್ 527, ಇಲ್ಲೂ ಮೈನಸ್ 537 ಇದೆ, 537. ಅಂದ್ರೆ ಇವೆರಡು ಏನಾಗುತ್ತೆ ವಿದ್ಯಾರ್ಥಿಗಳೇ, ಸಮ ಆಗುತ್ತೆ. ಇವೆರಡು ಏನಾಗುತ್ತೆ, ಸಮ ಆಗ್ತವ. ಇಲ್ಲಿ ಬರೋಣ. ಈ ಮೊದಲನೇದು 3 ಸಮಾನ ಇವೆ ನೋಡಿ ವಿದ್ಯಾರ್ಥಿಗಳು, ಎಲ್ಲ ಸೇಮ್ ಇವೆ. ಇವು 3 ಸಮ ಇದೆ. ಇನ್ನ ನೆಕ್ಸ್ಟ್ ನಾವು ನೋಡೋಣ ನೆಕ್ಸ್ಟ್ ಲೆಕ್ಕಗಳನ್ನ.
ನೋಡಿ ಇಲ್ಲಿ 87 ಮೈನಸ್ 46 ಪ್ಲಸ್ ಎಷ್ಟಿದೆ, ಒಂದು 100 ಇದೆ. ಅಂದ್ರೆ ಇಲ್ಲಿ ನೋಡಿ 87 ಮೈನಸ್ 46 ಪ್ಲಸ್ ಒಂದು 100, ಅಂದ್ರೆ ಇವುಗಳನ್ನ ಇಲ್ಲಿ ಲೆಕ್ಕ ಮಾಡಿಕೊಂಡು ಅದಕ್ಕೆ ನಾವು ಉತ್ತರವನ್ನು ಕಂಡುಹಿಡ್ಕೊಂಡಿವಿ ಅಂದ್ರೆ ಕ್ಯೂ ಕೂಡ ಏನಾಗುತ್ತೆ ವಿದ್ಯಾರ್ಥಿಗಳೇ, ಸಮಾನೆ ಬರುತ್ತೆ. ಇವೆಲ್ಲ ಇವು ಮೂರುಗಳು ಕೂಡ ಏನಾಗುತ್ತೆ, ಒಂದು ಗುಂಪು ಸಮನಾಗುತ್ತೆ. ಇವು ಮೂರು ಒಂದು ಗುಂಪು ಆಗುತ್ತೆ ವಿದ್ಯಾರ್ಥಿಗಳೇ. ಇವು ಮೂರು ಒಂದು ಗುಂಪು, ಇವು ಮೂರು ಒಂದು ಗುಂಪು ಆಗುತ್ತೆ. ಇನ್ನ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 5ನೇದ್ದು, ಇಲ್ಲಿ ನೋಡಿ, ಉಕ್ತಿಗಳಲ್ಲಿ ಸೂಚಿಸಿರುವ ಬೆಲೆಗಳನ್ನು ಪಡೆಯಲು ಸೂಕ್ತ ಸ್ಥಳದಲ್ಲಿ ಆವರಣವನ್ನು ಸೇರಿಸಿ ಅಂದಾರ. ನಾವು ಇದನ್ನ 13 ಬರಬೇಕು. 13 ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಇದಕ್ಕೆ ನಾವು ಬ್ರಾಕೆಟ್ ಹಾಕ್ಬಿಡೋಣ. ಅವಾಗ ಏನಾಗುತ್ತೆ, 34 ಮೈನಸ್ ಇವೆರಡನ್ನು ನಾವೇನ್ ಮಾಡ್ಬೇಕಾಗುತ್ತೆ, ಕೂಡ್ಸೋಣ. ಕೂಡ್ಸಿದಾಗ ಎಷ್ಟಾಗುತ್ತೆ, 21 ಇಸ್ಕ್ವಲ್ ಟು 13 ಆಗುತ್ತೆ. ಇಲ್ಲಿ 34 ಬರ್ಬೇಕು ವಿದ್ಯಾರ್ಥಿಗಳೇ. 34 ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಇದನ್ ಮಾಡೋಣ. 56 ಮೈನಸ್ 14, 56 ಮೈನಸ್ 14 ಅಂದ್ರೆ ಎಷ್ಟಾಗುತ್ತೆ, 42 ಮೈನಸ್ 8 ಇಸ್ಕ್ವಲ್ ಟು 34 ಬರುತ್ತೆ. ಇನ್ನು ಈ ಮೂರನೇ ಲೆಕ್ಕಕ್ಕೆ ಬರೋಣ ವಿದ್ಯಾರ್ಥಿಗಳೇ. ಈ ಮೂರನೇ ಲೆಕ್ಕವನ್ನ ನಾವು ಈಗ ಇದಕ್ಕಿದ್ದಾಗ ಮಾಡಿದ್ವಿ ಅಂದ್ರೆ -2 ಬರುತ್ತೆ. ನಾವಿಲ್ಲಿ ಇಲ್ಲಿ ಸಿಂಬಲ್ ಬ್ರಾಕೆಟ್ ಅನ್ನ, ಈ ಎರಡಕ್ಕೂ ಬ್ರಾಕೆಟ್ ಅನ್ನ ಕೊಟ್ಟರು ಕೂಡ ಏನಾಗುತ್ತೆ, ಇದು 32 ಆಗುತ್ತೆ, ಇದು ಎಷ್ಟಾಗುತ್ತೆ, 34 ಆಗುತ್ತೆ. ಮೈನಸ್ 2 ಬರುತ್ತೆ. ನಾವು -22 ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಬ್ರಾಕೆಟ್ ಅನ್ನ ಹಾಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಬ್ರಾಕೆಟ್ ಅನ್ನು ಹಾಕಿದಾಗ ನಮಗೆ -22 ಬರಬಹುದು ವಿದ್ಯಾರ್ಥಿಗಳೇ. ಅದು ಹೇಗೆ, ಈ ರೀತಿ ಮಾಡಿದ್ರೆ ಮಾತ್ರ -22 ಬರುತ್ತೆ. 22 -12 -10 ಅಂದ್ರೆ ಇವನ್ನ ಎರಡು ಕೂಡಿಸಿರ -22 ಆಗುತ್ತೆ. ಪ್ಲಸ್ 22 ಈ ರೀತಿ ಮಾಡಿದಾಗ ಇವು -44 ಪ್ಲಸ್ 22 ಇಸ್ಕ್ವಲ್ ಟು -22 ಆಗುತ್ತೆ. ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ ವಿದ್ಯಾರ್ಥಿಗಳೇ. ಅದಕ್ಕಾಗಿ ನಾನು ಇಲ್ಲಿ ಇದ ಲೆಕ್ಕನ ಇಲ್ಲಿ ನಿಮಗ ಮಾಡಿ ತೋರಿಸ್ತೇನೆ ನೋಡ್ರಿ. ಹೆಂಗಂದ್ರ -22 ಇಲ್ಲಿ ಇವನ್ನೆರಡನ್ನ ಕುಡಿಸಿದಾಗ -22, ಇನ್ನ ಇದು +22. ಈಗ +22ಕ್ಕ -22 ಹೋದ್ರೆ -22 ನಮಗ್ ಸಿಗುತ್ತೆ. ಇಲ್ಲಿ ಬ್ರಾಕೆಟ್ ಹಾಕಿದ್ರೆ ಮಾತ್ರ. ಅದೇ ನಾವು ಇಂತಲ್ಲಿ ಬ್ರಾಕೆಟ್ ಹಾಕಿದೀವಿ ಅಂದ್ರ ಅಲ್ಲಿ ಉತ್ತರ ಕೇವಲ 2 ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೋಡ್ರಿ, ಪದಗಳು ತಮ್ಮ ಬೆಲೆಯನ್ನು ಹೇಗೆ ಬದಲಾಯಿಸುತ್ತವೆ ಎಂಬ ತರ್ಕವನ್ನು ಮಾತ್ರ ಉಪಯೋಗಿಸಿ ಸಮ ಚಿಹ್ನೆಯು ಎರಡೂ ಬದಿಯಲ್ಲಿರುವ ಉಕ್ತಿಗಳ ಸಮ ಆಗುವಂತೆ ಬೆಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಎರಡೂ ಸಮ ಆಗಬೇಕು, ಹಾಗೆ ಸಮ ಆಗುವಂತೆ ಮಾಡಿ ಅಂದಾರ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದ್ರದ್ದು ಸಂಬಂಧವನ್ನು ನೋಡ್ಬೇಕು ನಾವು. ಏನಾಗುತ್ತೆ, ಇಲ್ಲಿ +4 ಆಗುತ್ತೆ. ಹಾಗಿದ್ರೆ ಇಲ್ಲಿ 0 ಇದ್ರೆ ಇಲ್ಲಿ ಏನಾಗುತ್ತೆ, +4 ಅನ್ನ ನಾವು ಸೇರಿಸಬಹುದು. +4 ಸೇರಿಸಬಹುದು ವಿದ್ಯಾರ್ಥಿಗಳೇ. ಈಗ ಇಲ್ಲಿ ಬರೋಣ. ಇಲ್ಲಿ 207 ಮೈನಸ್ 68 ಇದೆ. ಅಂದ್ರೆ ಇಲ್ಲಿ ನೋಡೋಣ, ನಾವು ಎಷ್ಟಾಗಿದೆ, +3 ಆಗಿದೆ. ಹಾಗಿದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಕೂಡ ನಾವು ಏನ್ ಮಾಡ್ಬೇಕಾಗುತ್ತೆ, +3 ಅನ್ನು ಮಾಡ್ಕೊಂಡಿ ಬಂದ್ರೆ ಆಗ ಇದರಿಂದ ಕಾದಂತ ಉತ್ತರ ಇಲ್ಲಿ ಕೂಡ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಎರಡೂ ಕಡೆ +3 ಆಗ್ಬೇಕಾಗುತ್ತೆ. ಅಂದ್ರೆ 71 ಇಲ್ಲಿ ಬರುತ್ತೆ. ಸರಿ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 7ನೇ ಲೆಕ್ಕ. 2, 3, 5 ಸಂಖ್ಯೆಗಳನ್ನು ಪ್ಲಸ್ ಮತ್ತು ಮೈನಸ್ ಪ್ರಕ್ರಿಯೆ ಹಾಗೂ ಕ್ರಿಯೆಗಳನ್ನು ಹಾಗೂ ಆವರಣಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಸಾಧ್ಯವಾದಷ್ಟು ವಿಭಿನ್ನ ಬೆಲೆಗಳನ್ನು ಪಡೆಯುವಂತೆ ಉಕ್ತಿಗಳನ್ನು ರಚಿಸಿ. ಉದಾಹರಣೆಗೆ 2 - 3 + 5 = 4, 3 - 5 ಬ್ರಾಕೆಟ್ 5 - 2 = 0 ಎಂದರ ನೋಡೋಣ ವಿದ್ಯಾರ್ಥಿಗಳ. ಇದನ್ನ ಇಲ್ಲಿ 5 + 3 + 2 10 ಆಗುತ್ತೆ. ಅದೇ ರೀತಿಗೆ ನಾವು 5 - 3 + 2 = 4, +5
ಇಸ್ ಈಕ್ವಲ್ ಟು 6. ಇದೇ ರೀತಿಯಾದಂತ ವಿವಿಧ ಉದಾಹರಣೆಗಳನ್ನ ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಈಗ 8ನೇ ಪ್ರಶ್ನೆ, 8ನೇದ್ ನೋಡ್ರಿ. ಇಲ್ಲಿ ಪ್ರಶ್ನೆ ಸಂಖ್ಯೆ 8 ಏನಿದೆ? ಯಶೋಧ ಒಂದು ಸಂಖ್ಯೆಯಿಂದ 9 ಕಳೆಯಬೇಕಾದಾಗಲೆಲ್ಲ ಅವಳು 10 ಕಳೆದು ಅದಕ್ಕೆ 1 ಕೂಡುತ್ತಾಳೆ. ಉದಾಹರಣೆಗೆ 36 - 9 ಇಸ್ ಈಕ್ವಲ್ ಟು 26 + 1. ನೋಡಿ, ಇಲ್ಲಿ ನೋಡ್ಬೇಕು ಅಂದ್ರೆ 10 ಕಳಿಯೋದು ಹಾಗೂ 9ಕ್ಕೆ 1 ಕೂಡಿಸೋದು ಎರಡೂ ಒಂದೇ ಆಗುತ್ತೆ. ಒಂದ್ ಸೈಡು 10 ಕಳಿಯೋದು, ಅದೇ ಅದರ್ ಸೈಡು 9 ಕಳೆದು ಅದರ್ ಸೈಡ್ 1 ಕೂಡಿಸೋದು ಕೂಡ ಉತ್ತರ ಒಂದೇ ಆಗುತ್ತೆ. ಅವಳು ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ ಎಂದು ನೀವು ಭಾವಿಸುತ್ತೀರಾ? ಏಕೆ? ಹೌದು. ಬೇಕಾದ ಎಕ್ಸಾಂಪಲ್ ತಗೊಳ್ಳೋಣ ನಾವು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಆ ಯಶೋಧ ಇದ್ದಕ್ಕೆ ಏನ್ ಮಾಡ್ತಾಳ? ಇಲ್ಲಿ ಒಂದನ್ನು ಕೊಟ್ಟಾಳವರು 36ರಲ್ಲಿ 9 ಕಳಿತಾಳ ಅಂದ್ರೆ 26ಕ್ಕೆ 1 ಕೂಡಿಸ್ತಾಳ. ಉತ್ತರ ಎಷ್ಟು ಬರುತ್ತೆ? 27 ಬರುತ್ತೆ. ಹಾಗೆ ನಾವೊಂದು ಮಾಡಿ ನೋಡೋಣ. 86ರಲ್ಲಿ 9 ಕಳಿತಾಳ ಅಂದ್ರೆ 10 ಕಳಿಬೇಕಿತ್ತಕ್ಕೆ 9 ಕಳಿತಾಳ. ಇಲ್ಲಿ 75 ಹಚ್ಚಿ +1 ಮಾಡ್ತಾಳ ಅಂದ್ರೆ ಎರಡಕ್ಕೂ ಉತ್ತರ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 76ನೇ ಆಗುತ್ತೆ. ಅಂದ್ರೆ ಅವಳು ಮಾಡಿರುವಂತ ಲೆಕ್ಕ ಅವಳು ಯಾವಾಗಲೂ ಏನ್ ಮಾಡ್ತಾಳ? ಸರಿಯಾದ ಉತ್ತರವನ್ನ ಪಡಿತಾಳ. ಇದೇ ರೀತಿ ಚಿಹ್ನೆಗಳನ್ನ ಇಟ್ಕೊಂಡು ನಿಯಮಾನುಸಾರ ಒಪ್ಪಾರಿ ಮೈನಸ್ ಮಾಡಿ 1 ಪ್ಲಸ್ ಮಾಡಿದ್ರೆ. ನೀವು ಇದೇ ರೀತಿಯ ಇತರ ತಂತ್ರಗಳ ಬಗ್ಗೆ ಯೋಚಿಸಬಲ್ಲಿರ ಕೆಲವು ಉದಾಹರಣೆಗಳನ್ನ ನೀಡಿ ಅಂತ ಹೇಳ್ತಾರ. ಇದರ ತಂತ್ರಗಳನ್ನ ನಾವು ಇದರಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಈ ಇತರ ತಂತ್ರಗಳನ್ನ ನಾವು ಏನ್ ಮಾಡ್ಬೋದು? ಯೂಸ್ ಮಾಡಬಹುದು. ಅವಳು ಬೀದಲ್ಲಿ ಹೇಳಿದ ಹಾಗೆ, 8ನೇದರಲ್ಲಿ ಬೀದರಲ್ಲಿ ಹೇಳಿದ ಹಾಗೆ ಹೇಗೆ ನಾವೇನ್ ಮಾಡ್ಬೋದು? ಈಗ ಒಂದು 30ರಲ್ಲಿ ನಾವು 10 ಕಳಿಬೇಕಾಗಿದೆ, 20 ಬರುತ್ತೆ, ಹೌದಲ್ಲ? ನಾವು ಇದ್ರ ಬದಲು ನಾವು ಏನ್ ಮಾಡ್ಬೋದು? 30ಕ್ಕೆ 10 ಕೂಡಿಸಿ ಇಲ್ಲಿ 30ಕ್ಕೆ 10 ಕೂಡಿಸಿ 10 ಕಳಿಯೋಣ. ಅವಾಗೂ ಕೂಡ ನಮಗೆ ಆನ್ಸರು ಏನ್ ಬರುತ್ತೆ? 20 ಕಳಿಯೋಣ. 10 ಕೂಡಿಸೋಣ, 20 ಕಳಿಯೋಣ. ಅಥವಾ 30ರಲ್ಲಿ 9 ಕಳೆದು ಇಲ್ಲಿ ಏನ್ ಮಾಡೋಣ? 20ಕ್ಕೆ 1 ಕೂಡಿಸೋಣ. 20ಕ್ಕೆ 1 ಕೂಡಿಸೋಣ. ಈ ರೀತಿಯಾದಂತ ವಿವಿಧ ಟ್ರಿಕ್ಗಳನ್ನ ನಾವು ಬಳಸ್ಕೋಬಹುದು. ನೀವು ಮತ್ತೊಂದಷ್ಟು ನೋಡ್ಕೊಳ್ಳಿ. ಇನ್ನ 9ನೇ ಪ್ರಶ್ನೆಗೆ ಹೋಗೋಣ. ಮುಂದಿನ 2 ಉಕ್ತಿಗಳನ್ನು ಪರಿಗಣಿಸಿ. ಇಲ್ಲಿ 2 ಉಕ್ತಿಗಳು ಕೊಟ್ಟಾರ. 73 - 14 + 1 ಮತ್ತು 73 - 14 - 1. ಪ್ರತಿ ಉಕ್ತಿಗೆ ಸಮವಾಗುವ ಉಕ್ತಿಗಳನ್ನು ಮುಂದಿನ ಸಂಗ್ರಹದಿಂದ ಗುರುತಿಸಿ ಅಂತಾರ. ಇದಕ್ಕ ಈಗ ಬರುವಂತ ಉಕ್ತಿಗಳನ್ನು ನೋಡ್ಕೊಳ್ಳಿ. 73 - 14 + 1 ಅಂದ್ರೆ ಇಲ್ಲಿ ಏನಾಗುತ್ತೆ? -14 ಮತ್ತು -15 ಬರುತ್ತೆ. ಇಟ್ ಈಸ್ ಇಲ್ಲಿ ಈ 9ನೇ ಪ್ರಶ್ನೆ ನೋಡ್ರಿ. ಇಲ್ಲಿ 73 - 14 + 1 ಇದ್ರ ಆನ್ಸರ್ ಎಷ್ಟಾಗುತ್ತೆ ಎದ್ದು ಅನ್ನೋದನ್ನ ನಾವು ನೋಡೋಣ. 74 - 14 ಆಗುತ್ತೆ. ಇನ್ನು ಬಿದ್ದನ್ನ ನೋಡೋಣ. 73 - 15. ನಾವೊಂದು ಲಾಜಿಕ್ ಅಷ್ಟೇ ಯೂಸ್ ಮಾಡೋಣ. ಮತ್ತೆ ಜಾಸ್ತಿ ನಮಗೆ ಇದನ್ನ ಲೆಕ್ಕ ಬಿಡಿಸೋದು ಬೇಡ. ಈ ಲಾಜಿಕ್ ಮೇಲೆ ನಮಗೆ ಮುಂದಿನ ಸಂಗ್ರಹದಿಂದ ಗುರುತಿಸೋಣ. ಇಲ್ಲಿ ನೋಡಿ, ಇದನ್ನ ನೋಡೋಣ. ಈಗ ನಾವು ಇಲ್ಲೇ ಮಾಡಿಬಿಡೋಣ. 73 1 74. 73 - 15 ಆಗುತ್ತೆ. ಅಂದ್ರೆ ಎ ಬಿ ಗುಂಪಿಗೆ ಸೇರುತ್ತೆ, ಬಿ ಗುಂಪಿಗೆ ಎ ಸೇರುತ್ತೆ. ಹಾಗೇನು ಬಿ ಬರೋಣ. 73 ಇಲ್ಲಿ 15 ಹೋದ್ರೆ 13 ಅಂದ್ರೆ ಮೈನಸ್ ಅಂದ್ರೆ 1 ಪ್ಲಸ್ ಮಾಡೋಣ. ಇಲ್ಲಿ ಏನ್ ಬರುತ್ತೆ? 74 - 14 ಆಗುತ್ತೆ. ಅಂದ್ರೆ ಬಿ ಎ ಗುಂಪಿಗೆ ಸೇರುತ್ತೆ. ಹಾಗೆ ಸಿ ನೋಡಿ ಸೇಮ್ ಬರುತ್ತೆ. 74 14. ಸಿನು ಎ ಗುಂಪಿಗೆ
ಸೇರುತ್ತೆ. ಇದು ಡಿ ಏನಾಗುತ್ತೆ, ಬಿ ಗುಂಪಿಗೆ ಸೇರುತ್ತೆ. ಎ ಮತ್ತು ಡಿ ಬಿ ಗುಂಪಿಗಾದ್ರೆ ಬಿ ಮತ್ತು ಸಿ ಎ ಗುಂಪಿಗೆ ಸೇರ್ತವ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಆವರಣಗಳನ್ನು ತೆಗೆಯುವುದು. ಆವರಣಗಳನ್ನು ತೆಗೆದು ಈಗಾಗಲೇ ನಾವು ಬಾಟಮ್ ಆಫ್ ಕ್ರಿಯೆಯಲ್ಲಿ ನೋಡಿದೀವಿ. ಅದೇ ರೀತಿಯಾದಂತ ಈ ಅನುಸರಣಿಕೆಯನ್ನ ನಾವು ನೋಡ್ತಾ ಸಾಗೋಣ. ಇಲ್ಲಿ ಒಂದಷ್ಟು ಸಂಖ್ಯೆಗಳನ್ನ ಎಕ್ಸಾಂಪಲ್ ಕೊಟ್ಟಾರ, ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟಿದಾರ. ನಾವು ಇವುಗಳನ್ನ ಬಿಟ್ಟು ನಾವೇನ್ ಮಾಡೋಣಪ್ಪ ಅಂದ್ರೆ ನೇರವಾಗಿ ಅಭ್ಯಾಸಕ್ಕ ಹೋಗಿಬಿಡೋಣ. ಇಲ್ಲಿ ನೋಡಿ ಯಾವ ರೀತಿಯಾಗಿ ನಾವು ಗುಣಾಕಾರವನ್ನು ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದಾರ. ಅಂದ್ರೆ ಆವರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದಷ್ಟು ಉಕ್ತಿಗಳನ್ನ ಏನ್ ಮಾಡಿದಾರ, ನೀಡಿದಾರ ನೋಡಿ. 14 ಕೊಟ್ಟು ಅದರಲ್ಲಿ 4 ಕಳೆದು 14 ಬಾರಿ 10ಗಳನ್ನ ಗುಣಿಸೋದು. ಒಂದು ಮೊತ್ತದ ಗುಣಕವು ಗುಣಗಳ ಮೊತ್ತದ ವ್ಯತ್ಯಾಸಕ್ಕೆ ಸಮನಾಗಿರುತ್ತದೆ. ಅಂದ್ರೆ ಒಂದು ಮೊತ್ತದ ಗುಣಕ ಅದು ಮೊತ್ತಗಳ ವ್ಯತ್ಯಾಸಕ್ಕೆ ಸಮನಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದಾರ. ಪದಗಳೊಂದಿಗೆ ಪ್ರಯೋಗ ಅಂದ್ರೆ ಇದು ಸಹವರ್ತನೆ ನಿಯಮ ಮತ್ತು ಪರಿವರ್ತನೆ ನಿಯಮ, ಸಂಕಲನದ ಪರಿವರ್ತನೆ ನಿಯಮಕ್ಕ ಇಲ್ಲಿ ಒಳಪಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪರಿವರ್ತನೆ ನಿಯಮವನ್ನ ಇಲ್ಲಿ ಮಾಡಿದಾರ. ಅಂದ್ರೆ ಎರಡಕ್ಕೂ ಅದನ್ನ ಡಿವೈಡ್ ಮಾಡ್ತಾರ. ಸಾಮಾನ್ಯ ಸಂಖ್ಯೆಯನ್ನು ಎರಡಕ್ಕೂ ಡಿವೈಡ್ ಮಾಡಿ ಮಾಡುವ ಪದ್ಧತಿಯನ್ನ ಇಲ್ಲಿ ಬಳಸಿದಾರ. ವಿದ್ಯಾರ್ಥಿಗಳೇ, ಈ ಉದಾಹರಣೆಗಳನ್ನ ನೀವು ನೋಡ್ಕೊಡ್ರಿ. ಕಂಡು ಹಿಡಿಯಿರಿ. ಈ ಕಂಡು ಹಿಡಿಯಿರಿಗೆ ಬಂದ್ಬಿಡೋಣ. ಇಲ್ಲಿ ನೋಡಿ, ಇದನ್ನಿಂತ ಕೊಟ್ಬಿಟ್ಟಿದಾರ 3 ಗುಣಾಕಾರ 6 + 7. ಅಂದ್ರೆ ಇಲ್ಲಿ ನೋಡಿ, ಎರಡೂ ಬದಿಗಳಲ್ಲಿ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗದಲ್ಲಿ ಸಂಖ್ಯೆಗಳಿಂದಾಗೋ ಬಾಕ್ಸ್ ನಲ್ಲಿ ಚಿಹ್ನೆಗಳಿಂದ ಭರ್ತಿ ಮಾಡಿ ಅಂದಾರ. ನಾವು ನೇರವಾಗಿ ಭರ್ತಿ ಮಾಡ್ಕೊತ ಹೋಗೋಣ, ಟೈಮು ಇದಾಗ್ತಿದೆ. ನೋಡಿ, ಇಲ್ಲಿ 3 ಸಾಮಾನ್ಯ ಸಂಖ್ಯೆಯಿಂದ 5 ಮತ್ತು 8 ಗುಣಾಕಾರ ಮಾಡಿದಾರ. 3 × 5ಕ್ಕೆ ಮಾಡಿದಾರ. ಅಂದ್ರೆ ಇಲ್ಲಿ ಪ್ಲಸ್ ಬರುತ್ತೆ. ಹೊಳ್ಳೆ 3 × 8ಕ್ಕ ನಾವು ಗುಣಾಕಾರವನ್ನು ಮಾಡಬೇಕು. ಇಲ್ಲಿ ನೋಡ್ರಿ, 9 + 2ಕ್ಕ 4ರ ಗುಣಾಕಾರ ಮಾಡಿದಾರ. 9 × 2 ಪ್ಲಸ್ ಇಲ್ಲಿ 4. ಇನ್ನ ಇಲ್ಲಿ 3 ಕೊಟ್ಟಿದಾರ. ಇದ್ರೊಳಗ ಏನು ಕೊಟ್ಟಿಲ್ಲ, +4 ಕೊಟ್ಟಿದಾರ. ಇಲ್ಲಿ 3 ಕೊಟ್ಟಿದಾರ. ಇಲ್ಲಿ 3 ಕೊಟ್ಟಿದಾರ. ಅಂದ್ರ ಜೊತೆಗೆ ಇದನ್ನ ಅವರು ಏನೋ ಕೊಡೋದ್ರಲ್ಲಿ ಮಿಸ್ಟೇಕ್ ಮಾಡಿದಾರ. ನೋಡಿ, ಇಲ್ಲಿ 3 ಅಂಕಿದ್ರೆ ಇಲ್ಲಿ ಫಸ್ಟ್ ಅವ್ರು ಹೇಳಿದ ನಿಯಮವನ್ನು ಕೂಡ ಇಲ್ಲಿ ಅವರು ಪಾಲಿಸಿಲ್ಲ. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗಿಬಿಡೋಣ. ಇಲ್ಲಿ 4 ಗುಣಾಕಾರ 6 ಮತ್ತೊಂದು ಕೊಟ್ಟಿದ್ದಾರ. 4 ಗುಣಾಕಾರ 13ನ್ನ ಇಲ್ಲಿ ಕೊಟ್ಟಿದ್ದಾರ. ಅಂದ್ರ ಇಲ್ಲಿ 13 ಬರುತ್ತೆ. ಈಗ ನಮ್ಗ ಇಲ್ಲಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳೇ, 13 ಕೊಟ್ಟಿದ್ದಾರ. ಅಂದ್ರೆ ನಮ್ಗ 6 ಗುಣಾಕಾರ 4 ಡಿವೈಡ್ ಮಾಡಿ ನಾವು ಬರಿಬೇಕಾಗುತ್ತೆ. ಜೊತೆಗೆ ಇಲ್ಲಿ ನೋಡ್ರಿ, 3 ಗುಣಾಕಾರವನ್ನಿಟ್ಟು ಇಲ್ಲಿ 5 5 + 2. ಈ ಲೆಕ್ಕದಲ್ಲಿ ನೋಡಿ, ಇಲ್ಲಿ 4 ಸಾಮಾನ್ಯವಾಗಿದೆ. ಅಂದ್ರೆ ಸಾಮಾನ್ಯವಾಗಿದೆ 2 3 2 ಮತ್ತು 3. ಇಲ್ಲಿ ಬರೋಣ. ಇಲ್ಲಿ ಏನಿದೆ, 5 ಸಾಮಾನ್ಯವಾಗಿದೆ. 5 ಸಾಮಾನ್ಯವಾಗಿದೆ. ಆದ್ರೆ ಇಲ್ಲಿ ಬ್ರಾಕೆಟ್ ಅನ್ನು ಅವ್ರು ಏನ್ ಮಾಡಿಲ್ಲ, ನೀಡಿಲ್ಲ. ನಾವು ಇದಕ್ಕ ಏನ್ ಮಾಡ್ಬೇಕಾಗುತ್ತೆ, ಬ್ರಾಕೆಟ್ ಅನ್ನ ಹಾಕೊಂಡ್ರೆ ಮಾತ್ರ ಇದನ್ನ ನಾವು ಏನ್ ಮಾಡ್ಬೋದು, ಗುಣಾಕಾರವನ್ನು ಇದಕ್ಕ ಮಾಡಬಹುದು. ಇನ್ನ ಇಲ್ಲಿ -5 ಕೊಟ್ಟಿದಾರ. ಏನ್ ಮಾಡ್ಬೇಕು, ಇಲ್ಲಿ ನಾವು ಬ್ರಾಕೆಟ್ ಹಾಕೊಂಡ್ರೆ ಮಾತ್ರ ಇಲ್ಲಿ ನಾವು +2 ಮಾಡ್ಬೋದು ವಿದ್ಯಾರ್ಥಿಗಳೇ. ಇಲ್ಲೂ 5 10 -10 ಆಗುತ್ತೆ. ಇದು -10 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಅವರು ಏನ್ ಮಾಡಿದಾರಪ್ಪ ಅಂದ್ರ ಬ್ರಾಕೆಟ್ ಅನ್ನು ಹಾಕಿಲ್ಲ. ಬ್ರಾಕೆಟ್ ಅನ್ನು ಹಾಕಿಲ್ಲ ಅಂದ್ರ ಇದು ಇದಕ್ಕಷ್ಟಕ್ಕೆ ಸೀಮಿತ ಆಗುತ್ತೆ. ಅವಾಗ ನಮಗಿದು ರಾಂಗ್ ಆಗುತ್ತೆ. ಇದು ಆನ್ಸರ್ ರಾಂಗ್ ಆಗುತ್ತೆ. ಅದಕ್ಕೆ ನಾವ್ ಏನ್ ಮಾಡೋಣ, ಇಲ್ಲಿ ಬ್ರಾಕೆಟ್ ಅನ್ನು ಹಾಕೊಳ್ಳೋಣ. ಅವಾಗ 5 ಗುಣಾಕಾರ 7 ಆಯ್ತು. ಇನ್ನ -2 ಗುಣಾಕಾರ 7 ಆಗುತ್ತೆ. ಇಲ್ಲಿ ಬರೋಣ ವಿದ್ಯಾರ್ಥಿಗಳೇ. 5ಅನ್ನು ಸಾಮಾನ್ಯವಾಗಿ ತಗೊಂಡು 8 - 3 ಇದೆ. ಇಲ್ಲಿ 8ಕ್ಕೆ ಮಾಡಿದಾರ.
ಅಂದ್ರೆ ಇಲ್ಲಿ ಬರೋದು ಮೈನಸ್ ಬರುತ್ತೆ, ಇಲ್ಲಿ ಬರೋದು ನಮ್ಗೆ ಏನಾಗುತ್ತೆ 3 ಪ್ಲಸ್ 3. ಈ ಲೆಕ್ಕಕ್ಕೆ ಬರೋಣ. 8 ಮೈನಸ್ 3 ಗುಣಾಕಾರ 7 ಅಂದರೆ 7 ಸಾಮಾನ್ಯವಾಗಿದೆ. ಇಲ್ಲಿ ನಮ್ಗೆ ಇರಬೇಕಾಗಿತ್ತು ಚಿಹ್ನೆ ಮಾತ್ರ. ಇಲ್ಲಿ ಬರೋಣ ಅಭ್ಯರ್ಥಿಗಳೇ. 5 ಗುಣಾಕಾರ 12 ಇಲ್ಲಿ ಮುಂದೆ ಏನು ಕೊಟ್ಟಿಲ್ಲ. ಏನು ಕೊಡದಾಗ ನಾವಿಲ್ಲಿ ಏನ್ ಮಾಡಬೇಕು, ಇಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನ ತೆಗೆದುಕೋಬಹುದು. ಇಲ್ಲಿ ಸಂಕೇತವನ್ನು ಹಾಕಂತಾರ. ಸಂಕೇತವನ್ನು ಹಾಕಿದಾಗ ಇಲ್ಲಿ ಮೈನಸ್ ಆಗುತ್ತೆ. ಇಲ್ಲಿ 12 ಇಲ್ಲಿ ನಾವು ಯಾವುದೇ ಒಂದು ಸಂಖ್ಯೆನ ಇಲ್ಲಿ ಯಾವ ಸಂಖ್ಯೆನ ಹಾಕೋತೀವಿ ಅದೇ ಸಂಖ್ಯೆನ ಇಲ್ಲಿ ಹೋಗ್ಬೋದು. -4 ಸಂಖ್ಯೆ ಬರುತ್ತೆ -4. ಜೊತೆಗೆ ಈಗ ನೋಡಿ 6 ಗುಣಾಕಾರ 7 ಅಂತಾರ. ಸ್ವಲ್ಪ ಇದನ್ನು ಮಿಸ್ಟೇಕ್ ಮಾಡ್ಕೋತನ ಹೋಗಿದಾರ ಅವರು. ಇಲ್ಲಿ ಏನು ಖಾಲಿ ಜಾಗದಲ್ಲಿ ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಚಿಹ್ನೆಗಳಿಂದ ತಂದಿದ್ದಾರೆ. ಎರಡು ವ್ಯಕ್ತಿಗಳನ್ನ ಮುಂದ ಸ್ವಲ್ಪ ಮಿಸ್ಟೇಕ್ ಆಗಿದ್ದೀವಿ. ಅವುಗಳನ್ನ ನಾವು ನಂತರದಲ್ಲಿ ನೋಡೋಣ. ಈಗ ನಮಗೆ ಕ್ಲಿಯರ್ ಇರುವುದನ್ನು ಮಾತ್ರ ನಾವಿಲ್ಲಿ ನೋಡ್ತಾ ಹೋಗೋಣ. 9 ಮೈನಸ್ 4 ನೋಡಿ 7 ಸಾಮಾನ್ಯವಾಗಿದೆ. 17 ಮೈನಸ್ 9 ಇದು ಸಾಮಾನ್ಯವಾಗಿರೋದು ಮಾತ್ರ ನಾವು ಇಲ್ಲಿ ಗಣನೆಗೆ ತಗೋಣ. ಉಳಿದಿದ್ದನ್ನ ಮತ್ತೊಂದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಕಂಡು ಹಿಡಿಯೋದ್ರಲ್ಲಿನ ಅದರಲ್ಲಿನ ಎರಡನೇದ್ದು ಎಡಬದಿ LHS ಮತ್ತು ಬಲಬದಿ RHS ಗಳಲ್ಲಿ ಮುಂದಿನ ಉಕ್ತಿಗಳನ್ನು ವಿಶ್ಲೇಷಿಸಿ ನಂತರ ಬಾಕ್ಸ್ಗಳನ್ನು ಚಿಕ್ಕದು, ದೊಡ್ಡದು ಅಥವಾ ಸಮದಿಂದ ಭರ್ತಿ ಮಾಡಿ. ಇದಕ್ಕಾಗಿ ನೇರವಾಗಿ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯುವ ಬದಲು ಪದಗಳು ಹಾಗೂ ಆವರಣಗಳ ತಾರ್ಕಿಕತೆ ತಿಳುವಳಿಕೆಯನ್ನು ಉಪಯೋಗಿಸಿದ್ದಾರೆ. ಇಲ್ಲೊಂದು ಏದೊಳಗಿದೆ ನೋಡಿ ವಿದ್ಯಾರ್ಥಿಗಳೇ. 8 ಮೈನಸ್ 3 ಬ್ರಾಕೆಟ್ ಕಂಪ್ಲೀಟ್ ಇಂಟು 29 ನಡುವ ಚೌಕವನ್ನು ಕೊಟ್ಟಿದ್ದಾರೆ. 3 ಮೈನಸ್ 8 ಗುಣಾಕಾರ 29. ವಿದ್ಯಾರ್ಥಿಗಳೇ, ಇದು ಯಾವ ರೀತಿಯಾಗಿ ನಾವು ವಿಶ್ಲೇಷಣೆಯನ್ನು ಮಾಡ್ಬೋದಪ್ಪ ಅಂದ್ರ 8 3 ಕಳೆದ್ರೆ 5 ಬರುತ್ತೆ. ಹಾಗೆ 3 5 ಕಳೆದ್ರೆ -8 ಬರುತ್ತೆ. ಇದೇ ಮೈನಸ್ ಸಂಖ್ಯೆಯಿಂದ 29ಕ್ಕ -5ರಿಂದ ಗುಣಾಕಾರ ಮಾಡಿದಾಗ ಉತ್ತರವು ಕೂಡ ಏನಾಗುತ್ತೆ ವಿದ್ಯಾರ್ಥಿಗಳೇ -5 ಬರುತ್ತೆ. ಇಲ್ಲಿ ಪ್ಲಸ್ ಬರುತ್ತೆ. ಆದ್ದರಿಂದ ನಾವಿಲ್ಲಿ ಏನ್ ಮಾಡ್ಬೋದು, ಎದಲ್ಲಿ 8 ಮೈನಸ್ 3 ಗುಣಾಕಾರ 29 ದೊಡ್ಡದು ಅಂತೇಳಿ ನಾವು ಹೇಳ್ಬೋದು. ಇದರ ವಿವರಣೆಯನ್ನು ಬರೆದಿರೋದನ್ನ ನಿಮ್ಗೆ ಇದೆಲ್ಲ ಮುಗಿದ ನಂತರ ತೋರಿಸ್ತೇನೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ 15 ಪ್ಲಸ್ 9 ಗುಣಾಕಾರ 18. 15 ಪ್ಲಸ್ 9 ಗುಣಾಕಾರ ಬ್ರಾಕೆಟ್ ಕಂಪ್ಲೀಟ್ 18. ವಿದ್ಯಾರ್ಥಿಗಳೇ, ಇಲ್ಲೊಂದು ನಾವು ತಾರ್ಕಿಕವಾಗಿ ಇಲ್ಲಿ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಇಲ್ಲಿ ತೆಗೆದುಕೊಳ್ಳಿ. ಈ 18 ಕೇವಲ ಏನಾಗುತ್ತೆ, ಈ 9ಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಈ 9ಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಆದ್ರೆ ಇಲ್ಲಿ ಈ 18 ಇವೆರಡಕ್ಕೂ ಸೀಮಿತ ಆಗುತ್ತೆ. ಇವೆರಡಕ್ಕೂ ಸೀಮಿತ ಆಗುತ್ತೆ. ಅಂದ್ರೆ ಇಲ್ಲಿ 18ರ ಗುಣಕ 9 18ರಷ್ಟು 9 ಇದಾವ. ಇಲ್ಲಿ 18 ಗುಂಪುಗಳು ಎಷ್ಟಿದಾವ, ಇಲ್ಲಿ ಟೋಟಲ್ 24 ಗುಂಪುಗಳಾಗ್ತಾವ. ಆದ್ದರಿಂದ ವಿದ್ಯಾರ್ಥಿಗಳೇ ಇದು ದೊಡ್ಡದು. ಇನ್ನ ವಿದ್ಯಾರ್ಥಿಗಳೇ ಸಿ ಅನ್ನು ನೋಡ್ರಿ. ಈ 23 ಈ 17 ಮೈನಸ್ 9ಕ್ಕೆ ಅಂದ್ರೆ 17ರಲ್ಲಿ 9 ಆದ್ರೆ 8 ಉಳಿತೆ. ಅಂದ್ರೆ 23 ಗುಂಪುಗಳು ಎಷ್ಟಿದ್ದಂಗ ಆಯ್ತು, 23 ಗುಣಾಕಾರ 8 ಆಯ್ತು. ಅದೇ 23ನ್ನ 8 ಸಾರಿ ಗುಣಿಸ್ಬೇಕು. ಇಲ್ಲಿ ನೋಡೋಣ, 23ನ್ನ 17 ಸಾರಿ ಮತ್ತು 23ನ್ನ 9 ಸಾರಿ ಗುಣಿಸ್ತಾರೋ. ಆದ್ದರಿಂದ ಇದೇನಾಗುತ್ತೆ ವಿದ್ಯಾರ್ಥಿಗಳೇ, ಇದಕ್ಕಿಂತಲೂ ಇದು ತುಂಬಾನೇ ಜಾಸ್ತಿ ಆಗುತ್ತೆ. ಆದ್ದರಿಂದ ಇಲ್ಲಿ ನಾವು ಈ ಬಲಭಾಗದ ಸಂಖ್ಯೆ ದೊಡ್ಡದು ಅಂತೇಳಿ ನಮಗೆ ಹೇಳ್ಬೋದು. ಹಾಗೆ ಡಿಗೆ ಬರೋಣ. ಇಲ್ಲಿ ನೋಡಿ, ಈ 42ರಿಂದ 34 ಮೈನಸ್ 28 ಅಂದ್ರೆ 34ಆಗ 28ನ್ನ ತೆಗೆದ್ರ ನಮ್ಗೆ ಎಷ್ಟು ಉಳಿಯುತ್ತೆ, ಕೇವಲ 6 ಉಳಿಯುತ್ತೆ. 6 ಅಂದ್ರೆ 42ನ್ನ 6ರವರೆಗೂ ನಾವು ಗುಣಾಕಾರ ಮಾಡಬೇಕಾಗುತ್ತೆ. 6ರವರೆಗೂ
ಇಲ್ಲಿ ನೋಡಿ. ಈ ರೀತಿಯಾಗಿ 6 ಗುಣಾಕಾರ 42 ಮಾಡಬೇಕಾಗುತ್ತೆ. ಇಲ್ಲಿ 34 ಗುಣಾಕಾರ 42 ಮೈನಸ್ 28 ಗುಣಾಕಾರ 42 ಮಾಡ್ಬೇಕಾಗುತ್ತೆ ನಾವು. ಅಂದ್ರೆ ಎರಡನ್ನು ಸಪರೇಟ್ ಆಗಿ ಇಲ್ಲಿ ನಾವು ಗುಣಾಕಾರವನ್ನು ಮಾಡ್ಬೇಕಾಗುತ್ತೆ. ಅವಾಗ 34 ಮಾಡಿದಾಗ 1428 ಬರುತ್ತೆ. 28 ಮಾಡಿದಾಗ 1176 ಬರುತ್ತೆ. ಇಲ್ಲಿ 42 6ನೇ 252, ಇವುಗಳನ್ನ ಮೈನಸ್ ಮಾಡಿದ್ರೆ 252 ಬರುತ್ತೆ. ಅಂದ್ರೆ ವಿದ್ಯಾರ್ಥಿಗಳೇ ಇದು ಸಮ ಇದೆ. ಇನ್ನ ನೆಕ್ಸ್ಟ್ ನಾವು 3ನೇ ಲೆಕ್ಕಕ್ಕ ಹೋಗೋಣ. ಸಂಖ್ಯೆ 14 ಪಡೆಯುವ ಒಂದು ವಿಧಾನ ಇಲ್ಲಿದೆ. 2 ಗುಣಾಕಾರ ಬ್ರಾಕೆಟ್ 1 ಪ್ಲಸ್ 6 ಬ್ರಾಕೆಟ್ ಕಂಪ್ಲೀಟ್ ಇಸ್ ಈಕ್ವಲ್ ಟು 14. ಅಂದ್ರೆ 14 ಪಡೆಯಲು ಬೇರೆ ಬೇರೆ ವಿಧಾನಗಳಿವೆ, ಅವುಗಳನ್ನು ಮುಂದಿನವುಗಳಲ್ಲಿ ಭರ್ತಿ ಮಾಡಿ ಅಂತ ಹೇಳಿದಾರ. ನೋಡಿ, ನಾವು ಬೇರೆ ಬೇರೆ ಸಂಖ್ಯೆಗಳನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೋದು, ಭರ್ತಿಯನ್ನ ಮಾಡಬಹುದು. ಇಲ್ಲಿ ನಾವು ಕೆಲವೊಂದನ್ನ ನಿಮಗ ನೇರವಾಗಿನ ಮಾಡಿದ್ದು ಇದೆ. ಅಂದ್ರೆ ಇಲ್ಲಿ 2 3 ಪ್ಲಸ್ 4 14 ಆಗುತ್ತೆ. 2 5 ಪ್ಲಸ್ 2 14 ಆಗುತ್ತೆ. 7 2 ಪ್ಲಸ್ 0 14 ಆಗುತ್ತೆ. ಸೇಮ್ 14 0 ಪ್ಲಸ್ 1 ಹಾಕಿದ್ರು ಕೂಡ 14 ಆಗುತ್ತೆ. 14 ಆಗುತ್ತೆ ಅಂತೇಳಿ ನಾವಿಲ್ಲಿ ಮಾಡ್ಬೋದು. ಅಂದ್ರೆ ಬ್ರಾಕೆಟ್ ಅಲ್ಲಿ ಪ್ಲಸ್ ಮಾಡ್ಕೊಂಡಾಗ. ಇಲ್ಲಪ್ಪ ಅಂದ್ರೆ ಇವುಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಉಲ್ಟಾ ಪಲ್ಟಾ ಹಚ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ 2ರ ಬದಲು ಇದನ್ನ ಏನ್ ಮಾಡೋದು, 4 2 4 ಪ್ಲಸ್ 3 ಇದನ್ನ ಉಲ್ಟಾ ಈ ರೀತಿಯಾಗಿ ನಾವು ಕೂಡ ಹಚ್ಕೊಂಡ್ ಮಾಡಬಹುದು. ಇಲ್ಪ ಅಂದ್ರೆ ಇವುಗಳನ್ನ ನೀವು ಹಚ್ಚಿ ಮಾಡಬಹುದು. ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 4ನೇದ್ದು, ಮುಂದಿನ ಪ್ರತಿ ಚಿತ್ರದಲ್ಲಿ ನೀಡಿರುವ ಸಂಖ್ಯೆಗಳ ಮೊತ್ತವನ್ನು ಕನಿಷ್ಠ 2 ಬೇರೆ ಬೇರೆ ವಿಧಾನಗಳಲ್ಲಿ ಕಂಡುಹಿಡಿಯಿರಿ. ಉಕ್ತಿಗಳ ಮೂಲಕ ನೀವು ಅದನ್ನು ಹೇಗೆ ಪರಿಹರಿಸಿದಿರಿ ಎಂಬುದನ್ನ ವಿವರಿಸಿ. ಬೇರೆ ಬೇರೆ ವಿಧಾನಗಳ ಮೂಲಕ 2 ವಿಧಾನಗಳು ಅಂತಾರ. ಇಲ್ಲ ನೆನೆಸ್ಕೊಳ್ಳೋಣ. 1 2 3 4 5 4 ಎಷ್ಟದಾವ, 5 ಅದಾವ. ಎಷ್ಟದಾವ 4? 4 ಎಷ್ಟದಾವ, 5 4 ಅದಾವ. 4 5 ಅದಾವ. 8ಗಳು ಎಷ್ಟದಾವ, 4 ಅದಾವ. ಪ್ಲಸ್ 8ಗಳು 4. ಅಂದ್ರೆ ಈ ರೀತಿಯಾಗಿ ಒಂದು ವಿಧಾನ ನಂತರ ನಾವು ಏನ್ ಮಾಡಬಹುದು, ಇದನ್ನ ಉತ್ತರವನ್ನ ಪಡ್ಕೋಬಹುದು. ಹೇಗೆ, 5 4 20 ನೋಡಿ. 4ರ 5 ಗುಂಪುಗಳು 4 ಅದಾವ. 4 ಗುಂಪುಗಳು 5 ಅದಾವ. ಪ್ಲಸ್ ಹಾಗೆ 8ರ ಗುಂಪುಗಳು 4 ಅದಾವ. ಈ ರೀತಿ ಮಾಡಿದಾಗ ನಮ್ಗೆ ಏನಾಗುತ್ತೆ, 5 4 20 ಪ್ಲಸ್ 8 4 32 52. ಇದು ಒಂದು ವಿಧಾನದ ನಂತರ ನಾವು ಇದನ್ನ ಮಾಡಬಹುದು. ಇಲ್ಲಪ್ಪ ಅಂದ್ರ ಇನ್ನೊಂದು ಅಂದ್ರೆ 2 ವಿಧಾನಗಳನ್ನ ಸೂಚಿಸಿದಾರ. ಇದು ಒಂದಾದ್ರ ಇನ್ನೊಂದು ವಿಧಾನವನ್ನ ನಾವು ಹೇಗೆ ಮಾಡೋಣ. ಇಲ್ಲಿ ನೋಡಿ, 4 5 4 5 ಇದನ್ನ ನಾವು, ಯಾಕಂದ್ರೆ 5 2 ಕಡೆ ಸಾಮಾನ್ಯ ಐತಿ, ಅದನ್ನ ನಾವ್ ಏನ್ ಮಾಡೋಣ, 5 ಬ್ರಾಕೆಟ್ 5 ಪ್ಲಸ್ 8 ಈ ರೀತಿ ನಾವು ಮಾಡ್ಕೋಬಹುದು. ಯಾಕಂದ್ರ ಇಲ್ಲಿ 8 4 ಅದಾವ, ಇಲ್ಲಿ 4 5 ಅದಾವ. ಅದ್ರ 4 ಸಾಮಾನ್ಯ ಆಗಿದೆ. 5 4 ಸಾಮಾನ್ಯ ಆಗಿದೆ. ಸಾಮಾನ್ಯ ಆದಾಗ ನಾವ್ ಈ ರೀತಿ ಕೂಡ ನಾವೇನ್ ಮಾಡ್ಬೋದು, ಮಾಡ್ಬೋದು. ಅಥವಾ ನೀವು 5 3ನ ಮಾಡ್ಕೊರಿ. 5 8 13 13 4 52 ಎರಡು ರೀತಿಯಂತಾಗಿ ಇದನ್ನ ನಾವು ಬಿಡಿಸ್ಬೋದು. ಹಾಗೆ ಇಲ್ಲಿ ಬರೋಣ. 6 ಗುಂಪು ಎಷ್ಟದಾವ, 8 ಅದಾವ. 2 4 6 8 ಇವೆಷ್ಟದಾವ, 2 4 6 8. ಇದನ್ನ ಅತಿ ಸರಳವಾಗಿ ನಾವು ಮಾಡಿಬಿಡ್ಬೋದು. ಏನು,
ಒಂದನೇದ್ದು 5ರ ಗುಂಪುಗಳು 8 ಪ್ಲಸ್ ಇನ್ನ 6ರ ಗುಂಪುಗಳು 8 ಇವೆರಡು ಗುಂಪು ಆಯ್ತು. 5 × 40 ಪ್ಲಸ್ 6 × 48 88. ಅದನ್ನ ಈಗ 8 ಸಾಮಾನ್ಯವಾಗಿದೆ. ಎರಡನೇ ಹಂತದಲ್ಲಿ 8ಅನ್ನು ನಾವು ಸಾಮಾನ್ಯವಾಗಿ ತಗೊಂಡಿವಿ ಅಂದ್ರ 5 + 6 8 ಗುಣಾಕಾರ 11 ಬರಾಬರಿ 88 ವಿದ್ಯಾರ್ಥಿಗಳೇ, 88. ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, 4 ಲೆಕ್ಕಗಳನ್ನ ಉದಾಹರಣೆಯಾಗಿ ಮಾಡಬಹುದು. ಎಷ್ಟೆದ್ದಿದ್ದು 4ನೇದ್ದು, 4ನೇದಕ್ಕೆ 4 ನೋಡ್ಕೊಂಡ್ರಿ. ಸರಿ, ಇನ್ನು ನೆಕ್ಸ್ಟ್ ಮತ್ತೊಂದು ಕಂಡು ಹಿಡಿಯಿರಿ ಬಂತು. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಬೇಗೂರಿನ ಜಿಲ್ಲಾ ಮಾರುಕಟ್ಟೆ ವಾರದ ಎಲ್ಲಾ 7 ದಿನಗಳು ಕಾರ್ಯನಿರ್ವಹಿಸುತ್ತದೆ. ರಹೀಂ ತನ್ನ ಹಣ್ಣಿನ ತೋಟದಿಂದ ಪ್ರತಿದಿನ 9 ಕಿಲೋ ಮಾವಿನ ಹಣ್ಣುಗಳನ್ನು ಪೂರೈಸುತ್ತಾನೆ ಮತ್ತು ಶ್ಯಾಮನು ತನ್ನ ಹಣ್ಣಿನ ತೋಟದಿಂದ ಆ ಮಾರುಕಟ್ಟೆಗೆ ಪ್ರತಿದಿನ 11 ಕೆಜಿ ಮಾವಿನ ಹಣ್ಣುಗಳನ್ನು ಪೂರೈಸುತ್ತಾನೆ. ಸ್ಥಳೀಯ ಜಿಲ್ಲಾ ಮಾರುಕಟ್ಟೆಗೆ ಒಂದು ವಾರದಲ್ಲಿ ಅವರು ಪೂರೈಸಿದ ಮಾವಿನ ಹಣ್ಣುಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತಾರ. ಕಂಡುಹಿಡಿಯಿರಿ, ಸೂಕ್ತವಾದ ಉಕ್ತಿಯನ್ನ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತಾರ. ಇಲ್ಲಿ ನೋಡ್ರಿ, ವಾರದ 7 ದಿನ 7 ಸಾಮಾನ್ಯ, 7 ಸಾಮಾನ್ಯ. ಇನ್ನ ಇವರಿಬ್ಬರದು ಕೂಡ ಕಂಡುಹಿಡಿಬೇಕು. ಗುಣಾಕಾರ ಯಾರಪ್ಪ ಇವ? ರಹೀಮ 9 ಕೆಜಿ ಪ್ಲಸ್ ಮತ್ತೊಬ್ಬ ಶ್ಯಾಮ 11 ಕೆಜಿ ನೋಡ್ರಿಪ್ಪ ಇಲ್ಲಿ. ಸರಿ, ಇಲ್ಲಿ ನೋಡ್ರಿ, ಬೇಗೂರಿನ ಜಿಲ್ಲಾ ಮಾರುಕಟ್ಟೆಗೆ ವಾರದ ಎಲ್ಲಾ 7 ದಿನಗಳು ಕಾರ್ಯನಿರ್ವಹಿಸುತ್ತದೆ. ರಹೀಮನು ತನ್ನ ಹಣ್ಣಿನ ತೋಟದಿಂದ ಪ್ರತಿದಿನ 9 ಕೆಜಿ ಮಾವಿನ ಹಣ್ಣು ಪೂರೈಸುತ್ತಾನೆ ಮತ್ತು ಶ್ಯಾಮ ತಮ್ಮ ಹಣ್ಣಿನ ತೋಟದಿಂದ ಈ ಮಾರುಕಟ್ಟೆಗೆ ಪ್ರತಿದಿನ 11 ಕೆಜಿ ಮಾವಿನ ಹಣ್ಣನ್ನು ಪೂರೈಸುತ್ತಾನೆ. ಸ್ಥಳೀಯ ಜಿಲ್ಲಾ ಮಾರುಕಟ್ಟೆಗೆ ಒಂದು ವಾರದಲ್ಲಿ ಅವರು ಪೂರೈಸಿದ ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟು? ನೋಡಿ, 7 ಸಾಮಾನ್ಯ. ಯಾಕಂದ್ರೆ ಇಬ್ರು ಒಂದೊಂದು ವಾರನ ಏನ್ ಮಾಡ್ತಾರ, ಪೂರೈಸ್ತಾರ. ಒಂದು ವಾರ ಒಬ್ಬ 9 ಕೆಜಿ ಮಾಡಿರ, ಒಬ್ಬ 11 ಕೆಜಿ ಪೂರೈಸ್ತಾನ. 7 ಗುಣಾಕಾರ ಇವನ್ನೆರಡನ್ನು ಕೂಡ್ಸೋಣ, ಎಷ್ಟಾಗುತ್ತೆ? 20. ಅಂದ್ರೆ 140 ಕೆಜಿನ ಅವರಿಬ್ರು ಕೂಡ ಪೂರೈಸ್ತಾರ. 140 ಕೆಜಿ ಹಣ್ಣನ್ನು ಅವರು ಪೂರೈಸ್ತಾರ. ಅಥವಾ ಈ ರೀತಿನೂ ಮಾಡಬಹುದು. ಈಗ ರಹೀಮ 7 ದಿನ 9 ಕೆಜಿ ಪ್ಲಸ್ ಯಾರು? ಶ್ಯಾಮ 11 ಕೆಜಿ 7 ದಿನ. ನೋಡ್ರಿ, 7 9 63 ಪ್ಲಸ್ 11 7 77. ಎರಡು ಕೂಡಿಸ್ಬಿಟ್ರ 140. ವಿದ್ಯಾರ್ಥಿಗಳ ಇಲ್ಲಿ ಬಿ ಲೆಕ್ಕವನ್ನು ನೋಡ್ರಿ. ಬೀನು ತಿಂಗಳಿಗೆ 20,000 ಸಂಪಾದಿಸುತ್ತಾಳೆ. ಅವಳು ಪ್ರತಿ ತಿಂಗಳು ಬಾಡಿಗೆಗೆ 5,000, ಆಹಾರಕ್ಕೆ 5,000 ಮತ್ತು ಇತರೆ ಖರ್ಚಿಗಾಗಿ 2,000 ವ್ಯಯಿಸುತ್ತಾಳೆ. ಒಂದು ವರ್ಷದ ಅಂತ್ಯದ ವೇಳೆಗೆ ಬೀನು ಎಷ್ಟು ಹಣ ಉಳಿಸುತ್ತಾಳೆ? ನೋಡ್ರಿ, ಸಿಂಪಲ್ ಆಗಿ ಮಾಡ್ಬೋದು. ಅವಳ ಸಂಪಾದನೆ ಎಷ್ಟು? 20,000. ಅವಳ ಸಂಪಾದನೆ 20,000 ಮೈನಸ್ ಅವಳು ಖರ್ಚು ಏನಿದೆ, ಮೊದಲು ಬಾಡಿಗೆಗಾಗಿ 5,000 ಯೂಸ್ ಮಾಡ್ತಾಳ, ಪ್ಲಸ್ ಆಹಾರಕ್ಕಾಗಿ 5,000 ಯೂಸ್ ಮಾಡ್ತಾಳ, ಪ್ಲಸ್ ಇನ್ನ ಇತರೆ ಖರ್ಚುಗಳಿಗಾಗಿ ಅವ್ರು ಏನ್ ಮಾಡ್ತಾಳ? 2,000 ಯೂಸ್ ಮಾಡ್ತಾಳ. ನಾವು ಈ ರೀತಿಯಾಗಿ ಇದನ್ನ ಮಾಡಬಹುದು. 12,000 = 8,000 ಅವರಿಗೆ ಉಳಿಯುತ್ತೆ. 8,000 ಅವರಿಗೆ ಉಳಿಯುತ್ತೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಲೆಕ್ಕವನ್ನು ನೋಡ್ರಿ. ಹಗಲಿನಲ್ಲಿ ಒಂದು ಬಸವನ ಹುಳು, ನೀವು ನೋಡಿರ್ತೀರಿ ಬಸವನ ಹುಳು, ಹುಳ ಅಂತ ಕರೀತಾರಲ್ಲ, ಬಸವನ ಹುಳು ಕಂಬದ ಮೇಲೆ 3 ಸೆಂಟಿಮೀಟರ್ ಏರುತ್ತದೆ. ಒಂದು ಕಂಬದ ಮೇಲೆ 3 ಸೆಂಟಿಮೀಟರ್ ಏರುತ್ತದೆ. ಮಾತ್ರ ರಾತ್ರಿ ನಿದ್ದೆ ಮಾಡುವಾಗ ಆಕಸ್ಮಿಕವಾಗಿ 2 ಸೆಂಟಿಮೀಟರ್ ಕೆಳಗೆ ಜಾರುತ್ತದೆ. ಕಂಬ 10 ಸೆಂಟಿಮೀಟರ್ ಎತ್ತರ ಬಿದ್ದು ಅದರ ಮೇಲ್ಭಾಗದಲ್ಲಿ ರುಚಿಕರವಾದ ಖಾದ್ಯ ಇದೆ. ಆ ಬಸವನ ಹುಳಿಗೆ ಸಂಬಂಧಪಟ್ಟಂತ ಒಂದು ರುಚಿಕರ ಖಾದ್ಯ ಇದೆ. ಬಸವನ ಹುಳು ಎಷ್ಟು ದಿನಗಳಲ್ಲಿ ಅದನ್ನು ಪಡೆಯುತ್ತದೆ? ಇದನ್ನ ನಾವು ಸರಳವಾಗಿ ಮಾಡಬಹುದು ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಇದು ಸಿ
ಈ ಸಿ ಒಳಗ ಏನಿದೆ ಮೊದಲದು ಎಷ್ಟು ಇರುತ್ತೆ 3 ಸೆಂಟಿಮೀಟರ್ ಇರುತ್ತೆ 3 ಸೆಂಟಿಮೀಟರ್ ಇರುತ್ತೆ 2 ಸೆಂಟಿಮೀಟರ್ ಕೆಳಗೆ ಬೀಳುತ್ತೆ. ಇದೇನೋ ಪ್ರತಿದಿನ ರೊಟೇಷನ್ ಅದರದ್ದು. ಇನ್ನು ಆ ಕಂಬದ ಎತ್ತರ ಎಷ್ಟಿದೆ 10 ಸೆಂಟಿಮೀಟರ್ ಇದೆ 10 ಸೆಂಟಿಮೀಟರ್ ಇದೆ. ಹಾಗಿದ್ರೆ ನಾವಿಲ್ಲಿ ಏನ್ ಮಾಡ್ಬೋದು 10 cm ಗುಣಾಕಾರ 3 2 ಹೋದ್ರ 1 cm = 10 ದಿನ ಅದೇನ್ ಮಾಡುತ್ತೆ ತೆಗೆದುಕೊಳ್ಳುತ್ತೆ. ಅಂದ್ರೆ ಪ್ರತಿದಿನ ಅದು 1 ಸೆಂಟಿಮೀಟರ್ ಮಾತ್ರ ಏರುತ್ತೆ. ಆದ್ದರಿಂದ 10 ಸೆಂಟಿಮೀಟರ್ ಏರಲು 10 ದಿನ ತೆಗೆದುಕೊಳ್ಳುತ್ತೆ. ಇದು 10 ಸೆಂಟಿಮೀಟರ್ ಏರಲು 10 ದಿನ ತೆಗೆದುಕೊಳ್ಳುತ್ತೆ. ಈಗ ನೆಕ್ಸ್ಟ್ ಬರೋಣ. ಮಂಗಳವಾರ ಮತ್ತು ಶನಿವಾರವನ್ನು ಹೊರತುಪಡಿಸಿ ಪ್ರತಿ 2 ಪುಟಗಳಿರುವ ಕಥೆಯನ್ನು ಮೆಲ್ವಿನ್ ಓದುತ್ತಾಳೆ. ಅವಳು 8 ವಾರಗಳಲ್ಲಿ ಎಷ್ಟು ಕಥೆಗಳನ್ನು ಓದುತ್ತಾನೆ? ಮುಂದಿನ ಯಾವ ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸುತ್ತವೆ? ನೋಡ್ರಿ, ಮಂಗಳವಾರ ಮತ್ತು ಶನಿವಾರವನ್ನು ಹೊರತುಪಡಿಸಿದ್ರೆ 1 ವಾರಕ್ಕೆ 7 ದಿನಗಳು, ಅವನ್ನ 2 ಹೊರತುಪಡಿಸಿದ್ರೆ ಎಷ್ಟಾಗುತ್ತೆ 5 ದಿನ ಆಗುತ್ತೆ. 5 ದಿನ ಆಗುತ್ತೆ. ಪ್ರತಿದಿನ ಅವಳು ಎಷ್ಟು ಪುಟಗಳನ್ನು ಓದ್ತಾಳ? 2 ಪುಟಗಳಿರುವ ಕಥೆಯನ್ನ, ಅಂದ್ರೆ 2 ಪುಟ, 1 ಕಥೆ 2 ಪುಟ ಇದೆ, ಅದನ್ನ ಓದ್ತಾಳ. ಅದನ್ನ ನಾವು ಅರ್ಥೈಸ್ಕೋಬೇಕು. ಹಂಗಾದ್ರ ಅವಳು 1 ವಾರಕ್ಕೆ 5 ದಿನ ಓದಿರ ಎಷ್ಟು ವಾರ ಓದ್ತಾಳ? 1 ಕಥೆ ಓದ್ತಾಳಕ್ಕೆ. ಎಷ್ಟೋ 1 ದಿನಕ್ಕ ಪ್ರತಿದಿನ 1 ಕಥೆ ಓದ್ತಾಳ 2 ಪುಟ ಇದ್ದದನ್ನ. ಅಂದ್ರೆ ವಾರಕ್ಕ 8 ವಾರಕ್ಕ 8 ಆದ್ರ 40 ಏನ್ ಮಾಡ್ತಾಳ? ಕಥೆಗಳನ್ನ ಓದ್ತಾಳ. 40 ಕಥೆಗಳು. ಅಂದ್ರೆ ಇಲ್ಲಿ 40 ಕಥೆಗೆ ಸಮಾನ ಆಗುವಂತ ಆನ್ಸರ್ ಯಾವ್ದಪ್ಪ ಅಂದ್ರ ಇಲ್ಲಿದೆ ನೋಡ್ರಿ. ಯಾಕಂದ್ರೆ ವಾರಕ್ಕೆ ದಿನಗಳು 7, ಅದರಲ್ಲಿ 2 ದಿನ ಮೈನಸ್, ಯಾವುದು ಮಂಗಳವಾರ ಮತ್ತು ಶನಿವಾರ 2 ದಿನ ಮೈನಸ್ ಆಗುತ್ತೆ. ಇಂಟು ಎಷ್ಟು 8 ವಾರ ಓದ್ತಾಳ. 8 ವಾರ ಓದ್ತಾಳ ಅಂದ್ರ ಆನ್ಸರ್ ಇದು ಬರುತ್ತೆ. ಇದನ್ನ ಮಾಡಿದಾಗ 5 ಗುಣಾಕಾರ 8 = 40 ಬರುತ್ತೆ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡು ಹಿಡಿಯುವ ವಿವಿಧ ವಿಧಾನಗಳನ್ನು ಕಂಡು ಹಿಡಿಯಿರಿ ಅಂತಾರ. ಇವುಗಳನ್ನ ನಾವೀಗ ನೋಡೋಣ. ಇಲ್ಲಿ ಈ 3ನೇ ಪ್ರಶ್ನೆಗೆ ನಾನು ನೇರವಾಗಿ ನಿಮ್ಗ ವಿವಿಧ ವಿಧಾನಗಳನ್ನ ಕಂಡು ಹಿಡಿ ಅಂತಾರ. ನಾನು ಇಲ್ಲಿ ನೇರವಾಗಿ ನಿಮ್ಗ ಹೇಳ್ಬಿಡ್ತೇನೆ. ನೋಡ್ರಿ, 1 - 3 + 3 ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೋದು? 1 ಮೈನಸ್ ಇವನು 2 ಗುಂಪುಗಳನ್ನಾಗಿ ಮಾಡ್ಕೊತ ಹೋಗ್ಬೋದು. ಗುಂಪುಗಳನ್ನ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? -1. ಪ್ಲಸ್ಗೆ ಪ್ಲಸ್ ಹಚ್ಚೋಣ. ಇಲ್ಲೂ ಕೂಡ ಏನಾಗುತ್ತೆ? -1 ಬರುತ್ತೆ. ಇಲ್ಲೂ ಕೂಡ -1, ಇಲ್ಲೂ ಕೂಡ -1, ಇಲ್ಲೂ ಕೂಡ -1. ಅಂದ್ರೆ ಆನ್ಸರ್ ಎಷ್ಟು ಬರುತ್ತೆ? -5 ಬರುತ್ತೆ. ಇನ್ನು ಇಲ್ಲಿ ಬರೋಣ. ಇಲ್ಲಿ ಇವುಗಳನ್ನೆಲ್ಲವನ್ನು ಕೂಡಿಸ್ಕೊಳ್ಳೋಣ. 9, 7, 16, 16, 21, 28, 24, 25. 25. ಇನ್ನು ಮೈನಸ್ 10, 18, 18, 24, 24, 30. ಇಲ್ಲೂ ಕೂಡ ಏನಾಗುತ್ತೆ? -5 ಬರುತ್ತೆ. ಹಾಗೆ ಇಲ್ಲಿಯೂ ಕೂಡ, ಇಲ್ಲಿ ನೋಡ್ರಿ, ಇವನ್ನ 2 ಗುಂಪುಗಳನ್ನ, ಒಂದು ದೊಡ್ಡದು ಒಂದು ಸಣ್ಣದು, ಒಂದು ದೊಡ್ಡದು ಒಂದು ಸಣ್ಣದು, ಈ ಗುಂಪುಗಳನ್ನ ಮಾಡ್ಕೊಂಡು ಹೋದಾಗನು ಕೂಡ ಅದನ್ನ ಲೆಕ್ಕ ಮಾಡಿದಾಗ ಕೂಡ -5 ಬರುತ್ತೆ. ಎಲ್ಲವೂ ಕೂಡ ಏನಾಗುತ್ತೆ? -5 ಅದರ ಆನ್ಸರ್ ಬರುತ್ತೆ. ಇನ್ನ ಬಿ ನೋಡ್ರಿ, ಬಿ ಏನಿದೆ? -1 + 1, -1, -1, -1 + 1, -1 + 1, -1 + 1. ಈಗ ನಾವು ಇದನ್ನ ಮಾಡ್ಕೊತ ಹೋದಂಗ ಇದು 1ರಲ್ಲಿ 1 ಹೋಗ್ಕೋತ ಹೋಗ್ಬಿಡ್ತತಿ. ಹೋದ್ರ ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. ಇದನ್ನ ನಾವು ವಿವಿಧ ರೀತಿಯಾಗಿ ಮಾಡ್ಬೋದು. -1 + 1, ಇಲ್ಲ
ಇದೇ ರೀತಿ ಇವನ್ನ ಮಾಡ್ಕೊತಾ ಇದ್ರ ಆನ್ಸರ್ 0 ಬರ್ಕೋತಾ ಹೋಗುತ್ತೆ. +1 -1 ಅಂದ್ರೆ 0ನ ಬರ್ಕೋತಾ ಹೋಗುತ್ತೆ. ಅಥವಾ ಇದ್ರ ಬದಲಿ ನಾವು ಈ ಮೈನಸ್ಗಳನ್ನ -1 -1 -1 -1 ಒಂದು ಗುಂಪನ್ನು ಮಾಡಿ ಈಗ ಮತ್ತೆ +1 1 1 1 ಇವುಗಳನ್ನ ಮಾಡಿದಾಗ 5 - 5 ಎಷ್ಟಾಗುತ್ತೆ? 0 ಬರುತ್ತೆ. ಈಗ ನಾವು ಲೆಕ್ಕಕ್ಕೆ ಹೋಗೋಣ. ಇನ್ನೇನು ಕೊನೆ ಹಂತಕ್ಕೆ ಬರಾಕತ್ತೇವಿ. ಸ್ವಲ್ಪದ್ರಲ್ಲಿ ನಮ್ಮ 2ನೇ ಅಧ್ಯಾಯ ಕೂಡ ಮುಗಿತೈತಿ. ಮುಂದಿನ ಉಕ್ತಿಗಳ ಜೋಡಿಗಳನ್ನು ಚಿಕ್ಕದು ದೊಡ್ಡದು ಅಥವಾ ಸಮ ಅಥವಾ ತಾರ್ಕಿಕ ಆಲೋಚನೆಯ ಮೂಲಕ ಹೋಲಿಸಿ ಅಂತಾರ. ಇಲ್ಲಿ ನೋಡಿ 49 - 7 + 8 49 - 7 + 8 ಇಲ್ಲಿ ಯಾವುದೇ ವ್ಯತ್ಯಾಸಗಳು ಕಾಣ್ತಾ ಇಲ್ಲ. ಎರಡು ಸೇಮ್ ಇವೆ, ಎರಡು ಸರ್ವಸಮವಿವೆ. ಆದ್ದರಿಂದ ಇದು ಸರ್ವ ಸಮವಾಗಿದೆ ಅಂತೇಳಿ ನಾವು ಹೇಳ್ಬಹುದು. ನೇರವಾಗಿ ನಾವು ಸಮ ಇದೆ ಅಂತೇಳಿ ಹೇಳ್ಬಿಡ್ಬೋದು ವಿದ್ಯಾರ್ಥಿಗಳೇ. ಹಾಗೆ ಬಿ ನೋಡಿ 83 ಗುಣಾಕಾರ 42 - 18 ಅಂದ್ರೆ 83 ಗುಣಾಕಾರ 40 - 18 ಇದೆ ನೋಡಿ. ಈ 18ನ ಮೈನಸ್ಗೆ ಇಟ್ಬಿಡಿ, ಇದು ಸಾಮಾನ್ಯವಾಗಿದೆ, ಎರಡು ಕಡೆ ಸಾಮಾನ್ಯವಾಗಿದೆ, ಅದನ್ನ ಬಿಟ್ಬಿಡಿ. ಇಲ್ಲಿ 42ರಲ್ಲಿ ಗುಣಾಕಾರ ಮಾಡ್ತತಿ, ಇಲ್ಲಿ 40ರಲ್ಲಿ ಅಂದ್ರೆ 42 ದೊಡ್ಡದು ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಇದು ದೊಡ್ಡದು. ಇದರ ಬಗ್ಗೆ ವಿವರಣೆಯನ್ನ ನಾನು ಇವನು ಮುಗಿದ ತಕ್ಷಣ ನಿಮ್ಮ ಮುಂದೆ ವಿವರಣೆಯನ್ನ ವಿಡಿಯೋದಲ್ಲಿ ಇಡ್ತೇನೆ. ಅವುಗಳು ನೀವು ಬರೆದುಕೊಂಡು ಮತ್ತೊಮ್ಮೆ ಚೆಕ್ ಮಾಡ್ಕೋಬಹುದು. ಈಗ ಸಿ 145 - 17 ಗುಣಾಕಾರ 8 ಅಂದ್ರೆ 8 ಈ ಇದರ ಗುಣಾಕಾರ -17ಕ್ಕೆ ಸೀಮಿತ ಆಗುತ್ತೆ. 17 ಎಂಟ್ಲಿನ 145ರಲ್ಲಿ ಕಳಿಬೇಕಾಗುತ್ತೆ. ಇಲ್ಲಿ 6 ಆಗುತ್ತೆ. ಅದರಲ್ಲಿ 8ರಲ್ಲಿ ಮಾಡಿದಾಗ ದೊಡ್ಡ ಸಂಖ್ಯೆ ಬರುತ್ತೆ. ಅದರಿಂದ ಚಿಕ್ಕ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆ ಒಳಗ ಚಿಕ್ಕ ಸಂಖ್ಯೆಯನ್ನ ಕಳೆದಾಗ ನಮಗೇನಾಗುತ್ತೆ, ಆನ್ಸರು ದೊಡ್ಡ ಸಂಖ್ಯೆಯನ್ನು ಕಳೆದಾಗ ಬರುವ ಉತ್ತರ ಚಿಕ್ಕದಾಗಿರ್ತತಿ, ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಬರುವ ಉತ್ತರ ದೊಡ್ಡದಾಗಿರ್ತತಿ. ಇಲ್ಲಿ ಬರೋಣ. 23 ಗುಣಾಕಾರ 48 - 35 ಇಲ್ಲಿ 23 ಗುಣಾಕಾರ 48 - 35 ಬ್ರಾಕೆಟ್ ಕಂಪ್ಲೀಟ್ ಐತಿ. ಅಂದ್ರೆ ಇಲ್ಲಿ 48ಕ್ಕ ಇದು ಸೀಮಿತ ಆಗುತ್ತೆ. 48ಕ್ಕ ಆ ನಂತರ ಬಂದ ಉತ್ತರದೊಳಗೆ 35 ಕಳಿಬೇಕಾಗುತ್ತೆ. ಆದ್ರೆ ಇಲ್ಲಿ 48ರಲ್ಲಿ 35ಅನ್ನ ಕಳೆದು ಬರುವಂತ 13ಕ್ಕ 23ರಲ್ಲಿ ಗುಣಾಕಾರ ಮಾಡಬೇಕಾಗುತ್ತೆ. ಆದ್ದರಿಂದ ಇದರಲ್ಲಿ ಡಿ ಏನಾಗುತ್ತೆ, ಇಲ್ಲಿ ಕಳೆದಾಗ ಇದು ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ, ದೊಡ್ಡ ಮೊತ್ತವನ್ನ ಯಾಕಂದ್ರೆ 23ರಲ್ಲಿ 35ಅನ್ನ ಕಳಿಬೇಕು, ಕಳೆದಾಗ ಇದು ಕೇವಲ 35 ಕಳೆದ್ರಿಂದಾಗಿ ಇದು ದೊಡ್ಡದಾಗುತ್ತೆ. ಈಗ ನೆಕ್ಸ್ಟ್ ನಾವು ಏನ್ ಮಾಡೋಣ ನೋಡೋಣ ವಿದ್ಯಾರ್ಥಿಗಳೇ. ಈ ಲೆಕ್ಕ 16 - 11 ಗುಣಾಕಾರ 12 ಅಂದ್ರೆ 16 ಹೋದ್ರೆ 5 ಬರುತ್ತೆ. 5 12 ಇಲ್ಲಿ 60 ಆಗುತ್ತೆ. ಇಲ್ಲಿ ನಾವು ಮಾಡಿದಾಗ ಅಂದ್ರೆ -66 ಇಲ್ಲಿ 12 16ರಲ್ಲಿ ಅಂದ್ರೆ ಸಾಮಾನ್ಯವಾಗಿ ಎರಡೂ ಕೂಡ ಉತ್ತರಗಳು ಏನಿರುತ್ತವೆ. ಇದನ್ನ 12 ಇಲ್ಲಿ 2 ಸರಿ ಇದನ್ನ ಇಲ್ಲಿ ಏನ್ ಮಾಡಿದಾರ, ಸಾಮಾನ್ಯ ಸಂಖ್ಯೆಯನ್ನ ಇದನ್ನ ಮಾಡಿದಾರ, ತೆಗೆದಾರ. ಇದು ಸಮ ಆಗುತ್ತೆ ಸಾಮಾನ್ಯ ಸಂಖ್ಯೆ ಇರೋದ್ರಿಂದಾಗಿ. ಇನ್ನ ಎಪ್ಪಿಗೆ ಹೋಗೋಣ. 76 - 53 ಗುಣಾಕಾರ 88 88 ಗುಣಾಕಾರ 53 - 76 ಅಂದ್ರೆ ಇಲ್ಲಿ ಪ್ಲಸ್ ಬರುತ್ತೆ. ಅಂದ್ರೆ ಈಗ ಚಿಹ್ನೆ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ ಒಳಗೆಂದು ಇದನ್ನ ವ್ಯವಕಲನ ಮಾಡಿದಾಗ. ಆದ್ದರಿಂದ ಪ್ಲಸ್ಗೆ ಗುಣಾಕಾರ ಅಂದ್ರೆ ಧನ ಚಿಹ್ನೆಯಿಂದ ಗುಣಾಕಾರ ಮಾಡಿದ್ದು ಯಾವಾಗಿದ್ರು ದೊಡ್ಡದಾಗಿರುತ್ತೆ. ಇನ್ನ ಜಿ ಬರೋಣ. 25 ಗುಣಾಕಾರ ಬ್ರಾಕೆಟ್ 42 + 16 25 ಗುಣಾಕಾರ 43 + 15 ನೋಡಿ. ಇಲ್ಲಿ 42 16 ಬ್ರಾಕೆಟ್ನಾಗ ಅಷ್ಟನ್ನ ವಿಚಾರ ಮಾಡೋಣ. ನಾವಿಲ್ಲಿ 48 ಆಗುತ್ತೆ, ಇದು 48 ಆಗುತ್ತೆ. 25ರಲ್ಲಿ ಎರಡಕ್ಕೂ ಗುಣಾಕಾರ ಮಾಡೋದ್ರಿಂದಾಗಿ ಇದು ಸಮ ಆಗುತ್ತೆ. ಇನ್ನು 36 ಗುಣಾಕಾರ 26 - 16 ಬ್ರಾಕೆಟ್ ಕಂಪ್ಲೀಟ್. 35 ಗುಣಾಕಾರ 27 - 15 ಇದು ಕೂಡ ಏನಾಗ್ತಿತ್ತು, ಸಮ ಆಗ್ಬಹುದಿತ್ತು. ಆದ್ರೆ ಇಲ್ಲಿ 35 ಇದೆ,
35 ಇದೆ, ಇಲ್ಲಿ 36 ಇದೆ. ಇಲ್ಲಿ 28ರೊಳಗ 16 ಕಳೆದ್ರ 12 ಬರುತ್ತೆ, ಇಲ್ಲಿಯೂ ಕೂಡ 12 ಬರುತ್ತೆ. ಇಲ್ಲಿ 35ರಲ್ಲಿ ಗುಣಾಕಾರ ಮಾಡಬೇಕು, ಇಲ್ಲಿ 36ರಲ್ಲಿ ಗುಣಾಕಾರ ಮಾಡಬೇಕಾಗಿ ಇದು ದೊಡ್ಡದಾಗುತ್ತೆ. ಇದ್ರ ವಿವರಣೆಯನ್ನ ನಾ ಇಲ್ಲಿಗ ನಿಮ್ಮ ಮುಂದೆ ಇಡ್ತೇನೆ ನೋಡಿ ವಿದ್ಯಾರ್ಥಿಗಳೇ, ಅವುಗಳು ನೀವು ನೋಡ್ಕೋಬಹುದು. ನೋಡಿ ಒಂದೊಂದಾಗಿ ನೋಡ್ತಾ ಸಾಕಿ. ನೋಡಿ 4ನೇದ್ರಾಗ ಎ, 4ನೇದರಲ್ಲಿ ಪಿ, ಸಿ ಹಾಗೆ ಡಿಗೆ ಸಂಬಂಧಪಟ್ಟಂತ ಹೇಳಿಕೆ, ತಾರ್ಕಿಕ ಹೇಳಿಕೆ. ಇನ್ನ ಇಗೆ ಸಂಬಂಧಪಟ್ಟಂತ ತಾರ್ಕಿಕ ಹೇಳಿಕೆ ಇ, ಹಾಗೆ ಎಫ್, ನಂತರ ಜಿ, ಹಾಗೆ ಎಚ್ಗೆ ಸಂಬಂಧಪಟ್ಟಂತ ತಾರ್ಕಿಕ ಹೇಳಿಕೆ ಕೂಡ, ವಿಶ್ಲೇಷಣೆ ಕೂಡ ಇಲ್ಲಿದೆ, ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನ ಲಾಸ್ಟ್ ಬರೋಣ, ಕೊನೆಯ ಲೆಕ್ಕ. ಆಲ್ಮೋಸ್ಟ್ ಕೊನೆಗೆ ಬಂದೀವಿ ನಾವು. ಈ ದತ್ತ ಉಕ್ತಿಗೆ ಮುಂದಿನ ಯಾವ ಉಕ್ತಿಗಳು ಸಮವಾಗಿವೆ ಎಂಬುದನ್ನು ಲೆಕ್ಕಾಚಾರ ಮಾಡದೆ ಗುರುತಿಸಿ ಅಂದಾರ. ಇಲ್ಲಿ ನಾವು ಒಂದು ಸಾಮಾನ್ಯವಾದಂತ ಗಮನವನ್ನ ಇಟ್ಕೊಂಡು ನಾವಿಲ್ಲಿ ಲೆಕ್ಕವನ್ನು ಮಾಡೋಣ. ನೋಡಿ, ಇಲ್ಲಿ 83, 37, 12 ಇದೆ. ಸೇಮ್ ಸಂಕೇತಗಳು ಸೇಮ್ ಇದಾವ. ಇಲ್ಲಿ +1 ಆಗಿದೆ, ಇಲ್ಲೂ +1 ಆಗಿದೆ, ಇಲ್ಲಿ ಸೇಮ್ ಇದೆ ಅಂದಾಗ ಇದು ಕೂಡ ಏನಾಗುತ್ತೆ, ಇದು ಸಮ ಆಗುತ್ತೆ. ಹಾಗೆ ಇದ್ರದ್ದು ಕೂಡ ಉತ್ತರ ನೋಡಿ, ಇದ್ರದ್ದು ನಾವು ಆನ್ಸರ್ ಮಾಡಿದಾಗ ಇಲ್ಲಿ 83 ಮೈನಸ್ 49 ಆಗುತ್ತೆ. 49, 89ರಲ್ಲಿ 49 ಅಂತ ತೆಗೆದಾಗುತ್ತೆ. ಇಲ್ಲಿ 84ರಲ್ಲಿ 50. ಇಲ್ಲಿ ಒಂದು ಮೈನಸ್, ಇಲ್ಲಿ ಒಂದು ಮೈನಸ್ ಅಂದ್ರೆ ಇವೆರಡು ಸಮ ಇದ್ದೇವೆ. ಉತ್ತರ ಎರಡಕ್ಕೂ ಒಂದೇ. ಇನ್ನು ಇದಕ್ಕೆ ಬರೋಣ. 84 ಮೈನಸ್ ಇದನ್ನ ಮಾಡಿ ನೋಡೋಣ. 84 ಮೈನಸ್ ಇಲ್ಲಿ ಎಷ್ಟಾಗುತ್ತೆ, 49 ಆಗುತ್ತೆ. ಇದು ರಾಂಗ್ ಇದೆ. ಇಲ್ಲಿ ಬರೋಣ. 83 ಮೈನಸ್ ಇವೆರಡನ್ನು ನಾವು ಏನ್ ಮಾಡ್ಬೇಕಾಗುತ್ತೆ, ಕೂಡಿಸ್ಕೋಬೇಕಾಗುತ್ತೆ. ಕೂಡಿಸಿದಾಗ 48, ಒಂದು 51 ಆಗುತ್ತೆ. ರಾಂಗ್ ಬರುತ್ತೆ. ಇಲ್ಲಿ ಬರೋಣ. 83 ಮೈನಸ್ 49 ಬರುತ್ತೆ. ಇದು ಕೂಡ ಸರಿಯಾಗುತ್ತೆ. ನೋಡಿ, ಇಲ್ಲಿ ಸರಿಯಾದ ಲೆಕ್ಕಗಳು ಯಾವಪ್ಪ ಅಂದ್ರೆ 1 ಮತ್ತು 2 ಅದಕ್ಕೆ ಸಮನಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಬಿ ಬರೋಣ. 93 + 37 ಗುಣಾಕಾರ 44 + 76. ಇಲ್ಲಿ ನೋಡಿ, ಗುಣಾಕಾರ ಇವು ಕಷ್ಟಕ್ಕೆ ಇದೆ. ಇದಷ್ಟು ನಾವು ಮೊದಲು ವಿಚಾರ ಮಾಡಬೇಕು. 37ಕ್ಕೆ ಗುಣಾಕಾರ ಇಲ್ಲ, ಇಲ್ಲಿ 93ಕ್ಕಿದೆ, ಇದು ರಾಂಗು. ಇಲ್ಲಿ ಬರೋಣ. ಇಲ್ಲಿ 76ಕ್ಕಿದೆ, ಇದು ರಾಂಗು. ಇಲ್ಲಿ ಬರೋಣ. ಇಲ್ಲಿ ಬಂದಾಗ ಇದು ಕೂಡ ಏನಾಗುತ್ತೆ, ಡಬಲ್ ಆಗುತ್ತೆ. ಇದು ಕೂಡ ರಾಂಗು. ಇಲ್ಲಿ ಬರೋಣ. ಇಲ್ಲಿ ಸರಿ ಇದೆ, ಅಂದ್ರೆ ಬಿಗೆ 4ನೇದ್ದು ಸರಿ ಹೊಂದುತ್ತೆ. ಇನ್ನ ಈ ಅಧ್ಯಾಯದ ಕೊನೆಯ ಪ್ರಶ್ನೆ, ಒಂದು ಸಂಖ್ಯೆಯನ್ನು ಆರಿಸಿ ಮತ್ತು ಅದೇ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು ರಚಿಸಿ ಅಂದಾರ. ನಾನು ಇಲ್ಲಿ ಒಂದು ಸಂಖ್ಯೆಯನ್ನು ಆರಿಸ್ಕೊಂಡೇನಿ, ಅದು 20 ಆಗಿದೆ. ಆ 20ಕ್ಕೆ ಸಂಬಂಧಪಟ್ಟಂತ ವಿಭಿನ್ನ ಉಕ್ತಿಗಳನ್ನ ನಾನು ಇಲ್ಲಿ ರಚಿಸಿದ್ದೀನಿ. ನೀವು ಹೀಗೆ ಬೇರೆ ಬೇಕಾದ ಸಂಖ್ಯೆಯನ್ನು ತೆಗೆದುಕೊಂಡು ನೀವು ವಿಭಿನ್ನ ಉಕ್ತಿಗಳನ್ನ ಏನ್ ಮಾಡಬಹುದು, ರಚಿಸಬಹುದು. ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಯೂಸ್ಫುಲ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡೋದು ಮರಿಬೇಡಿ. ಲೈಕ್ ಅನ್ನು ಕೊಟ್ರೆ ನಮ್ಗೆ ಹೆಚ್ಚಿನ ವಿಡಿಯೋಗಳನ್ನ ಮಾಡಲು ಪ್ರಚೋದನೆ ಸಿಕ್ಕಾಗುತ್ತೆ. ಥ್ಯಾಂಕ್ ಯು.